ತುರ್ತು ಚಿಕಿತ್ಸಾ ಘಟಕ ಓಪನ್ ಆಗಬೇಕು. ಅದು ಎಲ್ಲಿ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರುತ್ತೆ. ಸಾರ್ವಜನಿಕವಾಗಿ ನಿಂದನೆ ಮಾಡುವಂಥ ವಿಚಾರ ಕೂಡ ಗೊತ್ತಾಯಿತು. ಆಸ್ಪತ್ರೆಗೆ ಆಗಾಗ MLA ಬರ್ತಾ ಇರಲಿ. 12 ಜನ ಡಾಕ್ಟರ್ಗಳ ಸೆಲೆಕ್ಷನ್ ಆಗಿದೆ, ಆಗಬೇಕಿತ್ತು. ಆದರೆ ಅದರಲ್ಲಿ ಬಂದದ್ದು 7 ಜನ. ಅದು ಕೂಡ ಒಂದು ಮಹಿಳೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ನಾವು ಮೆಚ್ಚಬೇಕು. ಅವರಿಗೆ ಸಾಕು, ರೋಗಿಗಳಿಗೆ ಅವರು ಮದ್ದು ಕೊಟ್ಟಿದ್ದಾರೆ ಮತ್ತು ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕೂಡ ನಮಗೆ ಗೊತ್ತಿದೆ. ಈಗ ಇಲ್ಲಿ ಒಂದು ಸಿಸ್ಟಮ್ ಉಂಟು, ನೀವು ಬರೆಯುವವರು ಅವರ ಮೊಬೈಲ್ ನಂಬರ್ ಬರ್ಕೊಳ್ತೀರಿ, ಮದ್ದು ಕೊಡುವಾಗ ಕೂಡ ಒಂದು ಚೀಟಿ ಕೊಡ್ತೀರಿ. MLA ಅವರಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ನನ್ನ ಒಂದು ಭಾವನೆ. MLA ಅವರು ಬಹಳ ಒಳ್ಳೆದಿತ್ತು ತಾಲೂಕು ಪಂಚಾಯತ್ ಮೆಂಬರ್ ಆಗಿರುವಾಗ. ಈಗ MLA ಆದ ಮೇಲೆ ಯಾಕೆ ಹೀಗೆ ಆಗಿ ಗೊತ್ತಿಲ್ಲ. ಅದೇ ದಯಮಾಡಿ ವರ್ತನೆಯನ್ನು ಸ್ವಲ್ಪ ತಿದ್ದಿಕೊಳ್ಳುವುದು ಒಳ್ಳೆದಿತ್ತ ನಮ್ಮ ಒಂದು ಮನವಿ. ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರೆ ಮತ್ತೆ ಇಲ್ಲಿ ಡ್ಯೂಟಿ ಮಾಡಲಿಕ್ಕೆ ಡಾಕ್ಟರ್ ಬರ ಇದ್ರೆ ಇನ್ನು MLA ಡಾಕ್ಟರ್ ಕಲಿಬೇಕು, ಅವರೇ ಕಲಿತು ನನಗೆ ಮದ್ದು ಕೊಡುವುದಂತ ಹೇಳ್ತೀವಿ. ಮತ್ತೆ ಇನ್ನೆಂತ ಮಾಡುದು ನಾವು? ಬೇರೆ ಯಾರು ಬರಲಿಕ್ಕೆ ತಯಾರಿಲ್ಲ. ಡಾಕ್ಟರ್ ತುಂಬ ಕೂಗಿದ್ದಾರೆ ಅಂತ ಕೂಡ ನಾವು ಅವರ ಹತ್ತಿರದ ವ್ಯಕ್ತಿಗಳಿಂದ ಹೇಳಿ ತಿಳ್ಕೊಂಡಿದ್ದೇವೆ. ಮಾನಸಿಕವಾಗಿ ಬಂದಿದ್ದಾರೆ ಅಂತ ಹೇಳಿ ಕರ್ತವ್ಯ ನಿರ್ವಹಿಸದೇ ಇರುವಂತವರೊಟ್ಟಿಗೆ ನಾವಿಲ್ಲ. ಅಂದ್ರೆ ಇಲ್ಲಿಯೇ ಕೆಲವು ಕ್ವಾರ್ಟರ್ಸ್ನಲ್ಲಿ ವಾಸ ಇರಬೇಕು, ಅವರು ಇರುವುದಿಲ್ಲ ಅಂತೆಲ್ಲ, ಅದೆಲ್ಲ ಸರಿ, ಅದನ್ನೆಲ್ಲ ನಾವು ಮೆಚ್ಚಿದ್ದೇವೆ. ಇಂಥದ್ದು ಮುಂದುವರೆದರೆ ಮಾತ್ರ ನಮ್ಮದು ಹೋರಾಟ ಗ್ಯಾರಂಟಿ. ಇಲ್ಲದಿದ್ದರೆ DHO ಇಲ್ಲಿ ಬರುವವರಿಗೆ ನಮ್ಮದೇ ಪಕ್ಷ ಇರ್ಬೋದು, ಆದರೆ ಪ್ರತಿಭಟನೆ ಮಾಡುವುದು ಅಂತೂ ಇಲ್ಲಿ ಗ್ಯಾರಂಟಿ. ಅಲ್ಲೇ ನಿನ್ನೆ ತಾನೇ ನಮ್ಮ MLA ಅವರು ಬಂದ್ಬಿಟ್ಟು ಇಲ್ಲಿ ಏನೋ ಒಂದು ಸ್ವಲ್ಪ ನೀವು ಸರಿ ಇಲ್ಲ ಹಾಗೆ ಈಗ ಮಾತಾಡಿದ್ದಾರೆ. ಮೊನ್ನೆ ನಮ್ಮ MLA ಮೇಡಮ್ ಅವರು ಇಲ್ಲಿ ಭಾಗೀರಥಿ ಮುರಳಿ ಮೇಡಮ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಬಂದವರು ಏನು ಮಾಡಿದ್ದಾರೆ, ಅಲ್ಲಿ ಇಷ್ಟು ಒಳ್ಳೆ ಕರ್ತವ್ಯ ನಿರ್ವಹಿಸ್ತಿದ್ದಂಥ ವೈದ್ಯಾಧಿಕಾರಿಗಳಿಗೆ ಒಂದು ಮಹಿಳೆಯಂತೆ ಸಹ ನೋಡದೆ ಸಾರ್ವಜನಿಕವಾಗಿ ಅಲ್ಲಿದ್ದ ಸುತ್ತಮುತ್ತಲಿದ್ದ ಪೇಷಂಟ್ಗಳ ಎದುರು ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಅವರು ನೋವು ಉಂಟಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿದೆ. ಯಾಕೆಂದರೆ ಒಂದು ಮಹಿಳೆಯಾಗಿ ಮೇಡಮ್ ಭಾಗೀರಥಿ ಮೇಡಮ್ ಅವರು ಹಾಗೆ ಒಂದು ಇನ್ನೊಬ್ಬರು ವೈದ್ಯಾಧಿಕಾರಿ ಇನ್ನೊಂದು ಮಹಿಳೆಗೆ ಆ ರೀತಿಯಾಗಿ ಬೈಯುವಂಥದ್ದು ಏನು ಇರಲಿಲ್ಲ. ಅದು ಸಹ ಆಸ್ಪತ್ರೆ ಆವರಣದಲ್ಲಿ ಅದರ ಬಿಟ್ಟು ಎಲ್ಲರ ಎದುರು ಹಾಗೆ ನಿಮ್ಮ ಮುಖ ನೋಡಿ ಯಾರಾದರೂ ಬರ್ತಾರಾ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ. ಅದು ತುಂಬ ಖಂಡನೀಯ. ಇದರಿಂದಾಗಿ ನಮ್ಮಲ್ಲಿ 24 ಗಂಟೆ ಆಸ್ಪತ್ರೆ ಬಿಡಿ, ಒಂದು ಬೆಳಗಿನ ಸಂಜೆ ತನಕ ಆಸ್ಪತ್ರೆ ಇತ್ತು, ಆಸ್ಪತ್ರೆ ವೈದ್ಯಾಧಿಕಾರಿಗಳಿದ್ರು. ಈ ಮೇಡಮ್ ಅವರು ಹೀಗೆ ಮಾಡಿ ಆದ್ಮೇಲೆ 3 ದಿವಸ 4 ದಿವಸ ಆಯಿತು. ನೀವು ನೋಡ್ತಿದ್ದೀರಿ, ಪೇಷಂಟ್ಗಳು ಬರ್ತಾರೆ, ವೈದ್ಯಾಧಿಕಾರಿಗಳಿಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಏನೋ ನಮ್ಮ ವೈದ್ಯಾಧಿಕಾರಿಗಳಿಗೆ ಕಿರಿಕಿರಿ ಮಾಡಿದ್ದಾರೆ ಅಂತೇಳಿ ನಾವು ಖುದ್ದಾಗಿ ನೋಡಿದ್ರು ಎಲ್ಲ ವಾಟ್ಸಪ್ಪು ಅಥವಾ ಜಾಲತಾಣದಲ್ಲಿ ಹರಡ್ತಾ ಇದೆ. ಹೊರಗಡೆ ಪಬ್ಲಿಕ್ಕಲ್ಲಿ ಹೇಳಿ ಆ ಡಾಕ್ಟ್ರು ಪಾಪ ಭಾರಿ ನಿಂದನೆಗೆ ಒಳಗಾಗಿದ್ದಾರೆ, ಇನ್ನು ಆಸ್ಪತ್ರೆಗೆ ಬರುವುದಿಲ್ಲ ಅಂತ ಹೇಳೋ ಒಂದು ಸುದ್ದಿ ಕೂಡ ನಮಗೆ ಕೇಳಿ ಬರ್ತಾ ಇದೆ. ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಇಲ್ಲಿ ಬರ್ತಾರೆ. ಏನೋ ಸಣ್ಣ ಪೆಟ್ಟಾದರೂ ದೊಡ್ಡ ಪೆಟ್ಟಾದರೂ ಇಲ್ಲಿ ಡಾಕ್ಟ್ರ್ ಇಲ್ಲ. ಇದ್ದ ಡಾಕ್ಟ್ರನ್ನು MLA ಸಾಹೇಬರು ಓಡಿಸಿದ್ರು ಅಂತ ಹೇಳುವ ಒಂದು ಪರಿಸ್ಥಿತಿ ಸುಬ್ರಹ್ಮಣ್ಯವಿಲ್ಲ ಅಲ್ಲ. ಈ ರೀತಿ ಒಂದು ಹೆಣ್ಣು ಮಗಳೇ ಈ ರೀತಿ ನಿಂದನೆ ಮಾಡಿ ಅವ್ರನ್ನ ಓಡಿಸುವಂಥದ್ದು ಅಪ್ಪಂದಾಗ ಅಂತ ಬರುದೇ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು. ಬಂದವರಿಗೆ ನಾವು ಊರಿನವ್ರು ಸಪೋರ್ಟ್ ಮಾಡಿ ಅವ್ರನ್ನ ನಿಲ್ಲಿಸುವಂಥ ಯೋಗ ಬರಬೇಕು ನಮಗೆ. ಅದನ್ನು ಓಡಿಸುವಂಥ ಯೋಗ ಬರುದು ಬೇಡ. ಪರಿಶೀಲನೆ ಮಾಡದೆ ಏಕಾಏಕಿ ಬಂದು ಈ ರೀತಿ ನಿಂದನೆ ಮಾಡುವುದು ತಪ್ಪು ಅಂತ ಕಾಣಿಸ್ತದೆ. ಹಾಗಾಗಿ ನಮ್ಮ ಸಹಕಾರ, ಎಲ್ಲ ಊರಿನವರ ಸಹಕಾರ ಖಂಡಿತ ಇದೆ. ಅವರು ವಾಪಸ್ ಬರಬೇಕು. ನಮ್ಮಿಂದ ಏನು ಸಹಕಾರ ಬೇಕು ಆ ಸಹಕಾರವನ್ನು ಮಾಡ್ತೇವೆ. MLA ಸಾಹೇಬರು ನಮ್ಮ ಒಂದು ಕ್ಷೇತ್ರದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಅಂತ ಈ ಮೂಲಕ ನೀವು ಆಸ್ಪತ್ರೆ ಬಗ್ಗೆ ನೀವು ಮಾತಾಡಿದ್ರು. ಅದ್ರಲ್ಲಿ ಒಂದು ಕ್ಷಣ ತುರ್ತು ಚಿಕಿತ್ಸೆಗೆ ಬೇಕಾಗಿರೋದು ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಆ ಆಂಬ್ಯುಲೆನ್ಸ್ ಸರ್ವಿಸ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ನೀವು ಕೇಳಿದ್ದೀರಾ? 24 ಗಂಟೆ ಸರ್ವಿಸ್ ಕೊಡಬೇಕಾಗಿದೆ. 108 ಎಷ್ಟು ಸರ್ವಿಸ್ ಕೊಡ್ತಾ ಇದೆ ಅಂತ ಗೊತ್ತಿದೆಯಾ ಮೇಡಮ್ ನಿಮಗೆ? ನಮ್ಮ ಹತ್ತಿರದ ಎಷ್ಟು ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಐನೇಕಿ ಇದು ಬಹಳ ಹಳ್ಳಿ ಇದೆ. ಅದೇ ರೀತಿ ಏನೆಕಲ್ಲು, ಇಲ್ಲಿಗೆಲ್ಲದಕ್ಕೂ ಮುಖ್ಯ ಸುಬ್ರಹ್ಮಣ್ಯದಿಂದಲೇ ಆಂಬ್ಯುಲೆನ್ಸ್ ಹೋಗಬೇಕಾಗಿದೆ 108. ಅದರದ್ದು ಸಮಸ್ಯೆ ಏನು ಅಂತ ನೀವು ನೋಡಿದ್ದೀರಾ ಮೇಡಮ್? ಭಾಳಷ್ಟು ನೋಡಿದೆ, ಬೇಜಾರಾಗ್ತದೆ. ಆಸ್ಪತ್ರೆ ಬಂದಿದ್ದೀರಿ, ಭೇಟಿ ನೀಡಿದ್ರಿ, ಖುಷಿ ವಿಚಾರನೇ. ಅದೇ ರೀತಿ ಒಮ್ಮೆ ಮೋರ್ಚರಿ ಹತ್ರ ಒಂದು ಭೇಟಿ ನೀಡಿ, ಅಲ್ಲಿ ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ವ್ಯವಸ್ಥೆ ಇದೆಯಾ, ಕೋಲ್ಡ್ ಸ್ಟೋರೇಜ್ ಇದೆಯಾ, ಆ ನದಿಯಲ್ಲಿ ಎಷ್ಟು ಹೆಣಗಳು ಹೋಗಿದೆ, ವರ್ಷಕ್ಕೆ ಎಷ್ಟು ಹೆಣಗಳು ಸಿಗುತ್ತೆ ಅಂತ ಗೊತ್ತಾ ಮೇಡಮ್? ಆ ಹೆಣಗಳನ್ನು ಎಲ್ಲಿ ತಗೊಂಡು ಹೋಗ್ಬೇಕು? ಇಲ್ಲೇ ಮೋರ್ಚರಿಗೆ ತರಬೇಕು. ತಂದರೆ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಜನ ಇಲ್ಲ. ಅದ್ರ ಜೊತೆಲಿ ಇಲ್ಲಿ ಏನು ಹೇಳ್ತಾರೆ ಅಂದರೆ ಇಲ್ಲಿಂದ ನೇರವಾಗಿ ಕಡಬಕ್ಕೆ ತೊಗೊಂಡೋಗಿ, ಕಡಬಕ್ಕೆ ತೊಗೊಂಡೋದ್ರೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿಂದ ಕಡಬಕ್ಕೆ ಹೋಗಿ ಅಲ್ಲಿ ಆ ವ್ಯವಸ್ಥೆ ಎಲ್ಲ ಆಗಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಸ್ಟೇಷನಿಂದ ಇನ್ಚಾರ್ಜ್ ಯಾರಾದರೂ ಹೋಗಬೇಕು. ಅಲ್ಲಿ ಹೋಗಿ ಅವರು ಬರೋ ತನಕ ಕಾಯಬೇಕು. ಅದಾದಮೇಲೆ ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಕೊಟ್ಟ ಮೇಲೆ ಆ ಬಾಡಿಯನ್ನು ಇನ್ನೊಂದು ಕಡೆ ತೊಗೊಂಡೋಗಿದ್ರೆ ಅದು ದೂರದಿಂದ ಬಂದ ಭಕ್ತಾದಿಗಳ ಒಂದು ವ್ಯಥೆ ಏನಿರ್ಬೋದು. ವಿವೇಕಾನಂದ ಹೇಳುವಂಥ ಒಬ್ಬ ವ್ಯಕ್ತಿ ಆಟೋ ಡ್ರೈವರ್
ಇಲ್ಲಿ ತುರ್ತು ಚಿಕಿತ್ಸೆ ಸಿಗದೆ ಅವರು ಮೃತಪಟ್ಟು ಒಂದು ದುಃಖಕರ ವಿಚಾರ ಇಲ್ಲಿ ಆಯಿತು. ಅಂದರೆ ನಮ್ಮ ಶಾಸಕರು ಅದರ ಬಗ್ಗೆ ಚಕಾರ ಚುಕಾರ ಅಂತ ಏನೂ ಒಂದು ಮಾತಾಡುವುದಿಲ್ಲ. ಇದು ಒಂದು ಬಹಳ ಆಶ್ಚರ್ಯ ಆಗಿದೆ. ಇವರು ತಾಲೂಕು ಪಂಚಾಯತ್ನಲ್ಲಿರುವಾಗ ಬಹಳ ಬೊಬ್ಬೆಯವರು ಗೊಂಡಿದ್ರು, ಬಹಳ ಒಳ್ಳೆಯದರಲ್ಲಿ ಇದ್ದರು. ಹೀಗೆ ಯಾಕೆ ತಿರುಗಿ ಉಲ್ಟಾ ಒಂದು ಹೇಳಿ ನಮಗೆ ಬಹಳಷ್ಟು ಸಂಶಯ ಆಗ್ತಾ ಉಂಟು. ಈಗ ದೊಡ್ಡ ಪದವಿ ಸಿಕ್ಕಿದೆ, ಒಳ್ಳೆಯದೇ ಪದವಿ ಸಿಕ್ಕಿದ್ದು, ಆದರೆ ಆ ಪದವಿ ಸಿಕ್ಕಿದ್ದಕ್ಕಿಂತ ಜಾಸ್ತಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆಗ ಅದು ಬಹಳಷ್ಟು ಹೆಸರು ಬರಲಿಕ್ಕೆ ಕಾರಣ ಆಗ್ತದೆ. ಆದರೆ ಇವರು ಈಗ ರಿವರ್ಸ್ ಹೊಡೆಯುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಅಧಿಕಾರಿ ಮಹಿಳೆ, ಅವ್ರದ್ದೇ ಊರಿನ ಮಹಿಳೆ, ಮುರುಳ್ಯದವರು, ಅವರಿಗೆ ಬಹುಶಃ ನಿಮ್ಮ ಮುಖ ನೋಡಿದರೆ ಇಲ್ಲಿ ಯಾರು ಬರ್ತಾರೆ ಅಂತ ಹೇಳುವಂಥ ಒಂದು ಮಾತನ್ನೇ ಹೇಳಿದ್ದಾರೆ. ಅದಕ್ಕೆ ನೊಂದು ಆ ಡಾಕ್ಟ್ರು ಆ ಆಸ್ಪತ್ರೆ ಆವರಣದಲ್ಲಿ ಕಣ್ಣೀರಾಗಿರುವಂಥ ಘಟನೆ ನಮಗೆ ವಿವಿಧ ಮಾಧ್ಯಮಗಳಲ್ಲಿ ನಮಗೆ ಸಿಕ್ಕಿದೆ. ಮಹಿಳೆಯನ್ನು ವಿರೋಧಿಸಲಿ, ಕರ್ತವ್ಯ ನಿರ್ವಹಿಸದೇ ಇದ್ದರೆ ವಿರೋಧಿಸಲಿ, ಅದಕ್ಕೆ ನಮ್ಮ ಬೆಂಬಲ ಉಂಟು. ಆದರೆ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ಮಾಡಿ ಇಷ್ಟರವರೆಗೆ ಬಂದ ಯಾವ ಡಾಕ್ಟ್ರು ಕೂಡ 9 ಗಂಟೆಯಿಂದ 5 ಗಂಟೆಗೆ ನಿತ್ಯ ಉದಾಹರಣೆ. ಇವರು ಇದ್ದ ಅಂತ ಹಾಜರಿಯತೆ ಇದ್ದಂಥ ಹಿರಿಯ ಕರ್ತವ್ಯ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಅದರಲ್ಲಿ ಕೂಡ ಮಧ್ಯಾಹ್ನ 1:30 ಗಂಟೆಗೆ ಬಂದರೂ ಅವರಿಗೆ 1:30 ಗಂಟೆ ಡ್ಯೂಟಿ ಇಲ್ಲ ಲೆಕ್ಕದಲ್ಲಿ. 1:30 ಗಂಟೆ ಬಂದ ಪೇಷಂಟ್ಗಳನ್ನು ಕೂಡ ಅವರು ಟ್ರೀಟ್ಮೆಂಟ್ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೆ. ಅಂಥ ಡಾಕ್ಟ್ರಿಗೆ ಈ ರೀತಿಯಾಗಿ ನಿಂದನೆ ಮಾಡಿ ಇವರು ಈ ಥರ ಮಾಡೋದು ಸರಿಯಲ್ಲ. ಈಗ ನಮಗೆ ಮಂಜುನಾಥ ಡಾಕ್ಟ್ರು ಇನ್ಚಾರ್ಜ್, ಆದರೆ ಅವರು ಎಷ್ಟು ಆಸ್ಪತ್ರೆಗೆ ಅರ್ಧ ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಹೋದರೂ ಕೂಡ 2 ರೋಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ವ್ಯವಸ್ಥೆ ಉಂಟು. ಆದರೆ ಈಗ ಒಂದು ಡಾಕ್ಟ್ರು ಬಂದವರನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಅವರಿಗೆ ದರ್ಪು ತೋರಿಸುವುದು ಅಂತ ಹೇಳಿದರೆ ಸರಿಯಾದ ಕ್ರಮ ಅಲ್ಲ. ಮಾತುಗಾರಿಕೆಯ ತರಬೇತಿಯನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ನನ್ನೊಂದು ವಿನಂತಿ. ಕೆಲವರಿಗೆ ಅಭ್ಯಾಸ ಉಂಟು, ಪ್ರಚಾರಕ್ಕಾಗಿ ಮಾತ್ರ, ಏನೋ ಒಂದು ಇಷ್ಟವಾಗುವ ವಿಚಾರದಲ್ಲಿ ಒಳ್ಳೆಯ ವಿಚಾರಕ್ಕಿಂತ ಇಷ್ಟವಾಗಲಿಕ್ಕೆ ಯಾರು ತಯಾರಿಲ್ಲ. ಈಗ ಒಂದು ಮೊಬೈಲ್ ತಗೊಂಡು ಬರುವುದು, ಬಾಯಿಗೆ ಬಂದಾಗೆ ಮಾತಾಡೋದು, ಹೋಗುದು, ಒಳ್ಳೆ ಪ್ರಚಾರ ಆಗ್ತದೆ. ಅವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಅದಾಗಬಾರ್ದು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡುವುದನ್ನು ಕಲಿಬೇಕು. MLA ಅವರು ವಿಧಾನಸೌಧದಲ್ಲಿ ಯಾಕೆ ಮಾತಾಡುವುದಿಲ್ಲ ನಮ್ಮ ಸುಬ್ರಹ್ಮಣ್ಯದ ಸಮಸ್ಯೆ ಬಗ್ಗೆ? ಅನೇಕ ಸೆಂಟರ್ ಪಾಯಿಂಟ್ನಲ್ಲಿ ನರ್ಸ್ಗಳೇ ಇಲ್ಲ. ಈಗ ಉದಾಹರಣೆ ಐನಕೆಯಲ್ಲಿ ಪಾಡಿ ಕಟ್ಟಡದಲ್ಲಿದೆ, ಪಾಡಿ ಕಟ್ಟಡದಲ್ಲಿ ಇರೋದು, ಆದರೆ ಅವರಿಗೆ ಬೇಕಾದ ವ್ಯವಸ್ಥೆಗಳಿಲ್ಲ, ಅದರ ಬಗ್ಗೆ ಮಾತನಾಡುವುದೇ ಇಲ್ಲ. ಈ ಥರ ಬಂದು ಯಾರೋ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ಅವರಿಗೆ ಮನ ಮೆಚ್ಚಿಸಲಿಕ್ಕೆ ಇವರಿಗೆ ಬೈದು ಹೋದರೆ ನಮ್ಮ ಪರಿಸ್ಥಿತಿಯನ್ನು ಕೇಳುವವರು ಯಾರು? ನಾವು ಇಷ್ಟೇ ಹೇಳೋದು, ನಮಗೆ ಇಲ್ಲಿ ಡಾಕ್ಟ್ರು ಬೇಕು, ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ MLA ಅವರು ಶ್ರಮಿಸಬೇಕು. ನಾವು ಅದನ್ನೇ ಹೇಳೋದು. ನಮಗೆ MLA ಟೀಕೆ ಮಾಡಿ ಏನೂ ಆಗಬೇಕಾಗಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಂಟು. ನಾವು ಅವರು ತಪ್ಪು ಮಾಡಿದರೆ ಅವರನ್ನು ಪ್ರಶ್ನೆ ಮಾಡುವುದೇ. ನಾವು ಓಟ್ ಹಾಕಿದ್ದೇವಲ್ಲ, ಯಾರಿಗೆ ಅದು ನಾವು ಭಾರತ ಪ್ರಜೆಗಳಲ್ಲ, ನಮಗೆ ಕೇಳುವ ಪ್ರಶ್ನೆ ಉಂಟು. ಅವರು ತಪ್ಪು ಮಾಡಿದ್ರು ನಾವು ಹಿಂದೆ ಕೂಡ ಕಾಂಗ್ರೆಸ್ನವರನ್ನೇ ಕೇಳಿದ್ದೇವೆ, ಇನ್ನು ಮುಂದೆಯೂ ಕೇಳ್ತೇವೆ. ಅದು ನಮಗೇನು ಅದರಲ್ಲಿ ಮುಜುಗರ ಅನ್ನೋ ಪ್ರಶ್ನೆ ಇಲ್ಲ. ಯಾಕೆಂದರೆ ಸಾರ್ವಜನಿಕ ಸಮಸ್ಯೆ ಆಗಬಾರ್ದು. ನಮ್ಮವರೇ ಆದರೂ ಅತ್ಯುತ್ತಮ ಆಡಳಿತವನ್ನು ನೀಡಬೇಕು. ವಿರೋಧ ಪಕ್ಷದವ್ರದ್ದೇನು ಕೆಲಸ? ಈಗ ಭಾಗೀರಥಿ ಮೇಡಮ್ ಅವ್ರದ್ದೇನು ಕೆಲಸ? ಅವ್ರು MLA ಆಗಿದ್ದಾರೆ, ಸಂಬಳ ಬರ್ತದೆ, ಏನು ಸಮಸ್ಯೆ ಉಂಟು ಅಂತ ಅವರಲ್ಲಿ ಹೇಳಿ ಪ್ರಯತ್ನ ಮಾಡೋದು ಅವರ ಕರ್ತವ್ಯ. ಇದು ಸುಮ್ಮನೆ ಧರ್ಮಕ್ಕೆಲ್ಲ, ಅವರಿಗೆ ಗೌರವಧನ ಅಥವಾ ವೇತನ ಅಂತ ಪಾವತಿ ಮಾಡ್ತದೆ. ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡ್ತದೆ. ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮದೊಂದು ರಿಕ್ವೆಸ್ಟ್. ತಪ್ಪಿದಲ್ಲಿ MLA ಅವರನ್ನು ಸೇರಿಸಿ ಒಂದು ಹೋರಾಟ ಮಾಡೋದು ನಮ್ಮ ಮುಂದಿನ ಗುರಿ. ಮೇಡಮ್ ನಮಸ್ತೆ. ನಾವು ಇವತ್ತು ಬಂದದ್ದೇನಂತ ಹೇಳಿದರೆ, ನಮ್ಮ 24x7 ಆಸ್ಪತ್ರೆ ಅಲ್ಲಿ ಓಪನ್ ಆಗಬೇಕಿತ್ತು, ಆದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ. ನಮಗೆ ಅದರ ಸಮಗ್ರ ಮಾಹಿತಿಯನ್ನು 1 ವಾರದೊಳಗೆ ನಮ್ಮ ವೈದ್ಯಾಧಿಕಾರಿ ಯಾರು ಚಾರ್ಜ್ ಇದ್ದಾರೆ ಅವರಿಗೆ ಕೊಡಬೇಕು. ಅವರು ನಮಗೆ ಕೊಟ್ಟ ಮೇಲೆ ಅದಕ್ಕೆ ನಾವೊಂದು ಹೋರಾಟ ಮಾಡೋದು ಅಂತ ಇದ್ದೇವೆ. ಯಾಕಂತ ಹೇಳಿದರೆ ಈಗ ಇಲ್ಲಿ ಎಮರ್ಜೆನ್ಸಿ ಒಂದು ರೋಗಿಗಳಿಗೆ ಏನಾದರೂ ಸಮಸ್ಯೆ ಆದರೆ ಅವರಿಗೆ ತುರ್ತು ಚಿಕಿತ್ಸೆ ಮಾಡಲಿಕ್ಕೆ ಈ ವ್ಯವಸ್ಥೆಯನ್ನು ಮಾಡಿದ್ದು. ಅದು 2021ರಲ್ಲಿ ಆಗಿತ್ತು. ಆದರೆ ಎಲ್ಲ ಬಂದಿದೆ, ಡಾಕ್ಟ್ರು ಇಲ್ಲ, ಆ ಆಸ್ಪತ್ರೆ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇದು ಏನಂತ ಸ್ಪಷ್ಟ ಆಗಬೇಕು. ನಾವು KDPಯಲ್ಲಿ ಮೊನ್ನೆ ಕೇಳಿದ್ದೇವೆ, ಏನು ಇಷ್ಟರವರೆಗೆ ಉತ್ತರ ಬರಲಿಲ್ಲ. ಆದ್ದರಿಂದ ನಮ್ಮದೇನು ಉದ್ದೇಶ ಅಂತ ಹೇಳಿದರೆ, ಇದು ಇಲ್ಲಿ ತುರ್ತು ಚಿಕಿತ್ಸಾ ಘಟಕ ಓಪನ್ ಆಗಬೇಕು. ಅದು ಎಲ್ಲಿ ಮಾಡ್ತೀರಾ ಅದು ನಿಮಗೆ ಬಿಟ್ಟ ವಿಷಯ. ಅದನ್ನು ನಿಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿ ನಮಗೆ 1 ವಾರದೊಳಗೆ ಸಮಗ್ರವಾದ ಒಂದು ಮಾಹಿತಿಯನ್ನು ಕೊಡಬೇಕು. ಇಲ್ಲದಿದ್ದರೆ ನಾವು ಇಲ್ಲಿ ಹೋರಾಟ ಮಾಡ್ತೇವೆ ಅಂತ. ಹೋರಾಟವನ್ನು ನಾವು ಮಾಡ್ತೇವೆ, ಎಲ್ಲ ಪಕ್ಷದವರನ್ನು ಸೇರಿಸಿಕೊಂಡು, ಎಲ್ಲ ಸಾರ್ವಜನಿಕರನ್ನು ಸೇರಿಸಿಕೊಂಡು ನಮ್ಮ ಹೋರಾಟ ಮಾಡ್ತೇವೆ ಅಂತ ನಾವು ಇವತ್ತು ಡಾಕ್ಟ್ರ್ ಇದ್ದರೆ ಅವರ ಹತ್ರ ಹೇಳುವಂತಲೇ ಬಂದದ್ದು ನಾವು. ಆದರೆ ಇಲ್ಲಿ ಬರುವಾಗ ಗೊತ್ತಾಯಿತು ಡಾಕ್ಟ್ರ್ ಇಲ್ಲ, ಅವರು ಮೊನ್ನೆಯಿಂದ ಬರ್ತಾ ಇಲ್ಲ. MLA ಅವರು ಬಂದು ಇಲ್ಲಿ ಪರಿಶೀಲನೆಗೆ ಬಂದವರೇನೋ ಅವರ ಬಗ್ಗೆ ಸ್ವಲ್ಪ
ನೋವಾಗುವಂಥ ಮಾತುಗಳನ್ನು ಆಡಿದ್ದರಿಂದ ಅವರು ಬರಲಿಲ್ಲ ಅನ್ನುವಂಥ ವಿಚಾರ ನಮಗೆ ಗೊತ್ತಾಯಿತು. ಮತ್ತು ಈಗ ಅನೇಕ ಮೊಬೈಲ್ಗಳಲ್ಲಿ ಸಾರ್ವಜನಿಕವಾಗಿ ನಿಂದನೆ ಮಾಡುವಂಥ ವಿಚಾರ ಕೂಡ ಗೊತ್ತಾಯಿತು. ಅದಕ್ಕಾಗಿ ನಿಮಗೆ ಸರ್ಕಾರಿ ನೌಕರರಿಗೆ ಬೆಂಬಲವಾಗಿ ಸರಿಯಾಗಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಗಳಿಗೆ ಮಾತ್ರ ಬೆಂಬಲವಾಗಿ ನಿಲ್ಲುವಂಥ ಒಂದು ವ್ಯವಸ್ಥೆಗಾಗಿ ನಾವು ಇವತ್ತು ಬಂದಿದ್ದೇವೆ ಇಲ್ಲಿಗೆ. ನಮ್ಮೊಟ್ಟಿಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಕೃಷ್ಣಮೂರ್ತಿ ಭಟ್ರು ಇದ್ದಾರೆ, ಸೊಸೈಟಿಯ ಡೈರೆಕ್ಟ್ರು ಮೋಹನ್ದಾಸ್ ರೈ, ಮತ್ತು ನಮ್ಮ ಯೂತ್ನ ವಕ್ತಾರರು ಸೋಬಿತರಿದ್ದಾರೆ, ನಮ್ಮ ಸೆಕ್ರೆಟರಿ ಮತ್ತು ಮಾಸ್ಟರ್ ಪ್ಲ್ಯಾನ್ ಸದಸ್ಯರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಾವು ಇಷ್ಟು ಜನ ಯಾಕೆ ಬಂದಂತ ಒಂದು ಮಾಹಿತಿ ನಿಮಗೆ ಕೊಡಲಿಕ್ಕೆ ಅಂತ. ಮತ್ತು ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈಗ ಮೊನ್ನೆ MLA ಅವರು ಡಾಕ್ಟ್ರು ಬರಲಿಕ್ಕೆ ಏನು ಪ್ರಯತ್ನ ಮಾಡಲಿಲ್ಲ. ನಮಗೆ ತುರ್ತು ಚಿಕಿತ್ಸಾ ಘಟಕವನ್ನು ಇಲ್ಲಿ ಪುನರಾರಂಭ ಮಾಡಬೇಕು ಅಂತೇಳಿ ನಾವು ಅವರೊಟ್ಟಿಗೆ ಪದೇ ಪದೇ ಹೇಳಿದರೂ ಯಾವುದೇ ಕ್ರಮ ಇಲ್ಲ. ಆದ್ದರಿಂದ ಗ್ರಾಮ ಸಭೆಯಲ್ಲಿ ಕೂಡ ನಾವು ಹೇಳಿದ್ದೇವೆ, ಸುಮ್ಮನೆ ಇಲ್ಲದ್ರೆ ಇಲ್ಲಿ ಬಂದು ಅಲ್ಲಿ ಏನು ಕಾಂಪೌಂಡ್ ಮಾಡ್ತಾರೆ ಅಂತ ನೋಡಲಿಕ್ಕೆ ಬಂದಿದ್ದಾರೆ ಅಂತ ಸುದ್ದಿ ಸಿಕ್ಕಿತ್ತು ನಮಗೆ. ಬಂದದ್ದು ಒಳ್ಳೆಯದೇ, ಆಸ್ಪತ್ರೆಗೆ ಆಗಾಗ MLA ಬರ್ತಾ ಇರಲಿ. ಆದರೆ ಸಿಬ್ಬಂದಿಗಳಿಗೆ ಒಂದು ವರ್ತನೆ ಸರಿಯಾದ ರೀತಿಯಲ್ಲಿ ಇರಬೇಕು. ಯಾಕೆಂತ ಹೇಳಿದರೆ ಡಾಕ್ಟ್ರ ಮುಖ ನೋಡಿ ಯಾರು ರೋಗಿ ಬರುವುದಲ್ಲ, ಔಷಧಿ ಹೇಗೆ ಕೊಡ್ತಾರೆ ಮತ್ತು ಅವರ ವರ್ತನೆ ಹೇಗಿರ್ತದೆ ಅನ್ನುವಂಥ ವಿಚಾರದಲ್ಲಿ. ನಗುಮುಖ ಕೆಲವರಲ್ಲಿ ಇರ್ತದೆ, ಕೆಲವರು ಅದು ಪ್ರಕೃತಿದತ್ತವಾಗಿ ಇರುವಂಥದ್ದು. ಅದನ್ನು ಯಾರು ಈಗ ನಿಮಗೆ ನೀವು ನಗ್ತಾ ಇರ್ತೀರಿ, ಅದು ನಿಮಗೆ ದೇವರು ಕೊಟ್ಟವರ. ಎಲ್ಲಿಗೆ ನನಗೆ ನಗ್ತಾ ಇರಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಆಗ ಅಂತೇಳಿ ಅವರನ್ನು ನಿಂದಿಸಬಾರ್ದು. ಈಗ ನನ್ನ ಗೊತ್ತಿದ್ದಾಗೆ 12 ಜನ ಡಾಕ್ಟ್ರುಗಳ ಸೆಲೆಕ್ಷನ್ ಆಗಬೇಕಿತ್ತು, ಆದರೆ ಅದರಲ್ಲಿ ಬಂದದ್ದು 7 ಜನ. ಅದು ಕೂಡ ಒಂದು ಮಹಿಳೆ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ನಾವು ಮೆಚ್ಚಬೇಕು, ಅವರಿಗೆ ಸಹಕಾರ ಕೊಡಬೇಕು. 1.5 ತಿಂಗಳಲ್ಲಿ ಬಹುಶಃ ಹೈಯೆಸ್ಟು ರೋಗಿಗಳಿಗೆ ಅವರು ಮದ್ದು ಕೊಟ್ಟಿದ್ದಾರೆ ಮತ್ತು ತುಂಬ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಕೂಡ ನಮಗೆ ಗೊತ್ತಿದೆ. ಸಾರ್ವಜನಿಕ ಒಳ್ಳೆಯ ಹೆಸರು ಉಂಟು. ಮತ್ತು ಇನ್ನೊಂದು ನಮಗೇನು ಅಂತ ಗೊತ್ತಾಯ್ತು ಅಂತ ಹೇಳಿದರೆ, ಇಲ್ಲಿ ಔಷಧಿ ನೀವು ಸುಳ್ಳಾಗಿ ಕೊಡ್ತಾ ಇದ್ದೀರಿ ಅಂತ ಒಂದು ಮಾಹಿತಿ. ಬಹುಶಃ ನಾನು ಬಹುಶಃ ಎಷ್ಟು ವರ್ಷದಿಂದ ಇದೇ ಆಸ್ಪತ್ರೆಯಿಂದ ಮದ್ದು ತಗೊಂಡು ಹೋಗುವಂಥದ್ದು. ಬಹುಶಃ ಭಾಳ ಶಿಸ್ತುಬದ್ಧವಾಗಿ ಇಲ್ಲಿ ನಡೀತಾ ಉಂಟು ಅಂತ ನನಗೆ ಗೊತ್ತಿದ್ದಾಗೆ. ಈಗ ಇಲ್ಲಿ ಒಂದು ಸಿಸ್ಟಮ್ ಉಂಟು, ನೀವು ಬರೆಯುವವರು ಅವರ ಮೊಬೈಲ್ ನಂಬರ್ ಬರ್ಕೊಳ್ತೀರಿ, ಮದ್ದು ಕೊಡುವಾಗ ಕೂಡ ಒಂದು ಚೀಟಿ ಕೊಡ್ತೀರಿ. MLA ಅವರಿಗೆ ಅದೆಲ್ಲ ಗೊತ್ತಿಲ್ಲ ಅಂತ ನನ್ನ ಒಂದು ಭಾವನೆ. ರೋಗಿಗೆ ಅನಗತ್ಯವಾಗಿ ಔಷಧಿ ಕೊಡಲಿಕ್ಕೆ ಬರುವುದಿಲ್ಲ. ಅದನ್ನು ದಯಮಾಡಿ MLA ಅವರು ಭಾಳ ಒಳ್ಳೆಯದಿದ್ದರು ತಾಲೂಕು ಪಂಚಾಯತಿ ಮೆಂಬರ್ ಆಗಿರುವಾಗ. ಈಗ MLA ಆದ ಮೇಲೆ ಯಾಕೆ ಹೀಗೆ ಆಯಿತು ಗೊತ್ತಿಲ್ಲ. ಅದೇ ದಯಮಾಡಿ ವರ್ತನೆಯನ್ನು ಸ್ವಲ್ಪ ತಿದ್ದಿಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ಒಂದು ಮನವಿ. ರೋಗಿಗಳಿಗೆ ಔಷಧಿ ಕೊಡ್ತಾರೆ ಅನ್ನುವಂಥದ್ದು ಅದು ಸುಳ್ಳು. ಇಲ್ಲಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗ್ತಾ ಉಂಟು. ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ಬೋದು, ಅದನ್ನು ನಾವು ಒಪ್ತೇವೆ. ಎಲ್ಲವೂ 100ಕ್ಕೆ 100 ಸರಿ ಉಂಟು ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈ ಥರ ಬಂದು ಅಧಿಕಾರಿಗಳಿಗೆ ಧಮಕಿ ಹಾಕಿದರೆ, ಮತ್ತು ಇಲ್ಲಿ ಡ್ಯೂಟಿ ಮಾಡಲಿಕ್ಕೆ ಡಾಕ್ಟ್ರು ಬರೋದಿದ್ದರೆ ಇನ್ನೂ MLA ಡಾಕ್ಟ್ರು ಕಲಿಬೇಕಷ್ಟೇ, ಅವರೇ ಕಲಿತು ನಮಗೆ ಮದ್ದು ಕೊಡಬೇಕಷ್ಟೇ. ಮತ್ತು ಇನ್ನೆಂತ ಮಾಡೋದು ನಾವು? ಬೇರೆ ಯಾರು ಬರಲಿಕ್ಕೆ ತಯಾರಿಲ್ಲ. ಈ ಥರದೊಂದು ವ್ಯವಸ್ಥೆ ಉಂಟು. ಅದನ್ನು ದಯಮಾಡಿ MLA ಅವರು ಡಾಕ್ಟ್ರನ್ನು ಮನವೊಲಿಸಿ ಇಲ್ಲಿ ಉಳಿಸಿಕೊಳ್ಳುವಂಥ ವ್ಯವಸ್ಥೆ ಆಗಬೇಕು. ಡಾಕ್ಟ್ರು ತುಂಬ ಕೂಗಿದ್ದಾರೆ ಅಂತ ಕೂಡ ನಾವು ಅವರ ಹತ್ತಿರದ ವ್ಯಕ್ತಿಗಳಿಂದ ಕೇಳಿ ತಿಳ್ಕೊಂಡಿದ್ದೇವೆ, ಮಾನಸಿಕವಾಗಿ ನೊಂದಿದ್ದಾರೆ ಅಂತೇಳಿ. ಬಹುಶಃ ಅವರೊಟ್ಟಿಗೆ ನಾವಿದ್ದೇವೆ. ಯಾಕಂತ ಹೇಳಿದರೆ ಸರಿಯಾಗಿ ಕರ್ತವ್ಯ ನಿರ್ವಹಿಸುವವರೊಟ್ಟಿಗೆ ನಾವಿದ್ದೇವೆ, ಕರ್ತವ್ಯ ನಿರ್ವಹಿಸದೇ ಇರುವಂಥವರೊಟ್ಟಿಗೆ ನಾವಿಲ್ಲ. ಯಾಕಂತ ಹೇಳಿದರೆ ಇನ್ನೂ ಯಾವುದೋ ಒಂದು ಅವರು ಸರಿಯಾದ ಪ್ರಶ್ನೆಯನ್ನು MLA ಕೇಳಿದ್ದಾರೆ. ಅಂದರೆ ಇಲ್ಲಿಯೇ ಕೆಲವು ಕ್ವಾರ್ಟರ್ಸ್ನಲ್ಲಿ ವಾಸ ಇರಬೇಕು, ಅವರು ಇರುವುದಿಲ್ಲ ಅಂತೆಲ್ಲ, ಅದೆಲ್ಲ ಸರಿ, ಅದನ್ನೆಲ್ಲ ನಾವು ಮೆಚ್ಚಿದ್ದೇವೆ. ಆದರೆ ಈ ಥರ ಮಾಡಬಾರ್ದು ಅಂತ ನಮ್ಮದೊಂದು ಈಗ ವಿನಂತಿ. ಇಂಥದ್ದು ಮುಂದುವರೆದರೆ ಮಾತ್ರ ನಮ್ಮದು ಹೋರಾಟ ಗ್ಯಾರಂಟಿ ಇದೆ. ಅದನ್ನು ದಯಮಾಡಿ ಇದನ್ನು ನೀವು ನಿಮ್ಮ ಡಾಕ್ಟ್ರುಗಳು ಹೇಳಿ. ಮತ್ತು ನಾವು ನಮ್ಮ ಸಚಿವರ ಗಮನಕ್ಕೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಅದು ನಮಗೆ ಬಿಟ್ಟದ್ದು, ನಾವು ಅದನ್ನು ಮೇಲಾಧಿಕಾರಿ ಹೇಳ್ತೇವೆ. ಅಂತೂ ಆಗದೆ ಮಾತ್ರ ಬಿಡುವುದಿಲ್ಲ. ಇದರೊಂದು ಮಾಹಿತಿ ನಿಮ್ಮ THO ಮತ್ತು DHO ಇವರಿಬ್ಬರಿಂದಲೂ ನಮಗೆ ಬೇಕು. ಇಲ್ಲದಿದ್ದರೆ DHO ಇಲ್ಲಿ ಬರುವವರೆಗೆ ನಮ್ಮದೇ ಪಕ್ಷ ಇರ್ಬೋದು, ಆದರೆ ಪ್ರತಿಭಟನೆ ಮಾಡೋದು ಅಂತೂ ಇಲ್ಲಿ ಗ್ಯಾರಂಟಿ. ನಾವು ಎಲ್ಲರನ್ನು ಸೇರಿಸ್ತೇವೆ. ಮೊನ್ನೆ ಗ್ರಾಮ ಸಭೆಯಲ್ಲಿ ಕೂಡ ಡಾಕ್ಟ್ರು ಇದ್ದರು, ಅವರಿಗೂ ಕೂಡ ಗೊತ್ತಿದೆ. MLAಗೆ ಮಾಹಿತಿ ನಾನು ಸಹ ಕೊಟ್ಟಿದ್ದೇನೆ, KDPಯಲ್ಲಿ ಕೂಡ ಹೇಳಿದ್ದೇನೆ. ಅದೇ ದಯಮಾಡಿ ಇದಕ್ಕೆ ನೀವು ಸ್ಪಂದಿಸ್ತೀರಿ ಅಂತ ಒಂದು ವಿನಂತಿ. ಯಾಕಂದರೆ ನಾವು ಇಷ್ಟೊತ್ತು ಯಾಕೆ ಮಾತಾಡಿದ್ದೇವೆ ಅಂತ ಹೇಳಿದ್ರೆ, ಇಲ್ಲಿ ಈಗ ಪೇಷೆಂಟ್ ಎಲ್ಲ ಖಾಲಿ ಆಯಿತು, ಹಾಗೆ ಯಾರು ಬರಲಿಲ್ಲ. ಹಾಗೆ ಈಗ ನಿಮ್ಮಲ್ಲಿ ಅವ್ರು ಹೋಗೋದನ್ನ ಕಾದು ಮತ್ತೆ ನಾವು ನಿಮ್ಮ ಹತ್ರ ಈಗ ಮಾತಾಡ್ತೇವೆ. ಅಷ್ಟರೊಳಗೆ ನೀವು ಪೇಷೆಂಟ್ ಹೋಗುವವರೆಗೆ ಕಾದಿದ್ದೇವೆ. ಯಾಕಂದರೆ ನಾಳೆ ನಾವು ಬಂದು ಇಲ್ಲಿ ಮಾತಾಡಿದ್ದೇವೆ ಅಂತ ಆಗಬಾರ್ದಲ್ಲ. ಈಗಾಗಲೇ 24x7 ಅಂದರೆ 24 ಗಂಟೆಯ ಸರ್ವಿಸ್ ಕೊಡ್ತಕ್ಕಂಥ ಒಂದು ಈ ಸರ್ಕಾರಿ ಆಸ್ಪತ್ರೆ ಸುಬ್ರಹ್ಮಣ್ಯ, ಇದರಲ್ಲಿ ಈಗಾಗಲೇ ನಾವು ಗ್ರಾಮ ಸಭೆಯಲ್ಲಿಯೂ ಈ ವಿಚಾರವಾಗಿ ನಾವು ಪ್ರಸ್ತಾಪವನ್ನು ಮಾಡಿದ್ದೇವೆ.
ಹಿಂದೆ ಇಲ್ಲಿಗೆ ಮಂಜೂರಾಗಿ ಬಂದಿದೆ. ಇದು ಪೇಟೆಯಲ್ಲಿ ಆಗತಕ್ಕಂಥದ್ದು ಇಲ್ಲಿಗೆ ಶಿಫ್ಟ್ ಆಯಿತು. ಆದರೆ ಇಲ್ಲಿಯೂ ವ್ಯವಸ್ಥೆಗಳು ಸರಿ ಇಲ್ಲ ಅಂಥೇಳಿ ವೈದ್ಯಾಧಿಕಾರಿಗಳು 2025ರಿಂದ ಯಾರೂ ಸರಿಯಾದವರು ಇರಲಿಲ್ಲ. ಈಗಾಗಲೇ ರಶ್ಮಿ ಎನ್ನುವರು ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಬಂದು ನೇಮಕಾತಿಯನ್ನು ಹೊಂದಿ ಈಗ ಸೇವೆಯಲ್ಲಿದ್ದಾರೆ. ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ತಾನೇ ನಮ್ಮ MLA ಅವರು ಬಂದುಬಿಟ್ಟು ಇಲ್ಲಿ ಏನೋ ಒಂದು ಸ್ವಲ್ಪ ನೀವು ಸರಿ ಇಲ್ಲ ಹಾಗೆ ಹೀಗೆ ಮಾತಾಡಿದ್ದಾರೆ. ಯಾರಿದ್ದರೂ ಒಳ್ಳೆಯ ರೀತಿಯ ವೈದ್ಯರು ಈ ಬಂದಿರತಕ್ಕಂಥ ಈ ವೈದ್ಯಾಧಿಕಾರಿ ಉತ್ತಮ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ವೈದ್ಯರುಗಳು ಬರುವುದೇ ಕಡಿಮೆ. ಇವತ್ತಿದು ಯಾತ್ರಾ ಸ್ಥಳ. ಇಲ್ಲಿ 24 ಗಂಟೆಯೂ ಒಂದು ಸೇವೆ ಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು ಅಂತೇಳಿ 24x7 ಅಂತ ಹೇಳುವುದನ್ನು ತಂದಿರೋದು. ಸರ್ಕಾರ ಪ್ರಯತ್ನಪಟ್ಟು ಇವತ್ತು ಹೊರಗುತ್ತಿಗೆ ವೈದ್ಯರು ಬಂದು ಇವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು ಹೊರತು ಇವರನ್ನು ನಾವು ನಿಂದಿಸಿ ಮತ್ತೊಂದು ಮಾಡಿ ನಾವು ಕಳಿಸಿದರೆ ಮುಂದೆ ಬರುವವರು ಯಾರು? ರೋಗಿಗಳು ಮತ್ತು ಊರಿನ ಜನಗಳು ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಆದ್ದರಿಂದ ಯಾವುದೇ ಜನಪ್ರತಿನಿಧಿಗಳು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಹೊರತು ಇವರನ್ನು ಉದ್ದಟತನದಿಂದ ಮಾತಾಡುವುದು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಅಷ್ಟು ಮಾತ್ರ ಅಲ್ಲದೆ ಸೇವೆ ಜನರ ಮಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಎಲ್ಲರೂ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಇವರನ್ನು ಉಳಿಸ್ಕೊಳ್ಬೇಕು, ಇವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಆಮೇಲೆ ಇಲ್ಲಿ ಕಾಯಂ ವೈದ್ಯಾಧಿಕಾರಿಗಳು ಈಗ ಬಂದಿದ್ದಾರೆ. ಇನ್ನು ಬಾಕಿ ಸಿಬ್ಬಂದಿಗಳನ್ನು ನೇಮಕಾತಿಯನ್ನು ಮಾಡಿ ಇದನ್ನು ಉನ್ನತ ಮಟ್ಟಕ್ಕೆ ಏರಿಸಿ ಇಲ್ಲಿ 24x7 ಸೇವೆ ಉತ್ತಮ ರೀತಿಯಲ್ಲಿ ಆಗಬೇಕು. ಯಾತ್ರಾ ಸ್ಥಳ ಅದಲ್ಲದೆ ಅಕಸ್ಮಾತ್ ಏನು ಹೆಚ್ಚು ಕಡಿಮೆ ಆದರೂ ಸರಿಯಾದ ವೈದ್ಯರು ಯಾರೂ ಇಲ್ಲ ಇಲ್ಲಿ. ಖಾಸಗಿ ವೈದ್ಯಕೀಯ ವೈದ್ಯಾಧಿಕಾರಿಗಳು ಸರಿಯಾದಿಗಿಲ್ಲ. ಆದ್ದರಿಂದ ಸರ್ಕಾರದ ಮಟ್ಟದಲ್ಲಿ ಇವತ್ತು ಉತ್ತಮ ಔಷಧಿ ಸೌಲಭ್ಯವಿದೆ, ಔಷಧಿಗಳ ಸಪ್ಲೈಗಳಿದೆ, ಎಲ್ಲವೂ ಇದೆ. ಉತ್ತಮ ಸಚಿವರು ಇದ್ದಾರೆ. ನಮ್ಮ ಉಸ್ತುವಾರಿ ಸಚಿವರು ಅವರೇ ಯಾರು ಆರೋಗ್ಯ ಸಚಿವರೇ ಆಗಿರೋದರಿಂದ ಇದನ್ನು ಮನದಟ್ಟು ಮಾಡಿ ಉತ್ತಮ ರೀತಿಯ ಸೇವೆಯನ್ನು ಕೊಡುವುದಕ್ಕೆ ಇದು ಮಾಡಬೇಕು ಹೊರತು ಇದನ್ನು ನಿಲ್ಲಿಸದೆ ನಿರಂತರವಾಗಿ ಇನ್ನಷ್ಟು ಸೇವೆಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಇಳಿಯುವಂಥದ್ದು ಅನಿವಾರ್ಯವಾಗಿರ್ತದೆ. ಇದಕ್ಕೆ ಅವಕಾಶ ಕೊಡದೆ ಇದನ್ನು ಸರಿಯಾದ ನಿಟ್ಟಿನಲ್ಲಿ ಇದು ಮಾಡಿ ಸಿಬ್ಬಂದಿಗಳನ್ನ ನೇಮಕಾತಿಯನ್ನು ಮಾಡಿ ಇದೇ ವೈದ್ಯರಿಗೆ ನಾವು ಸಹಕಾರವನ್ನು ಕೊಟ್ಟು ಇನ್ನಷ್ಟು ಸಿಬ್ಬಂದಿಗಳನ್ನ ಹೆಚ್ಚಿಸಿ ಉತ್ತಮ ಸೇವೆಯನ್ನು ನಡೆಸ್ತಕ್ಕಂಥ ಒಂದು ಕರ್ತವ್ಯ ಎಲ್ಲರದ್ದೂ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಸಹಕಾರವನ್ನು ಕೊಡುವುದಕ್ಕೆ ಮುನ್ನಡಿಯನ್ನು ಇಡ್ತೇವೆ ಅಂತೇಳಿ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ನಮ್ಮ ಸುಬ್ರಹ್ಮಣ್ಯಕ್ಕೆ 2021ರಲ್ಲಿ ಒಂದು 24 ಗಂಟೆ ಆಸ್ಪತ್ರೆಯ ಒಂದು ತುರ್ತು ಚಿಕಿತ್ಸಾ ಘಟಕದ ಒಂದು ಮಂಜೂರಾತಿಯಾಗಿತ್ತು. ಆದರೆ ಅದನ್ನು ಆಗಿನ MLA ಸಾಹೇಬರಾದಂಥ ಮಾನ್ಯ ಅಂಗಾರ್ ಅವರು ಅದನ್ನು ನಿಲ್ಲಿಸಿದ್ದಾರೆ ಅಂತ ಹೇಳುವಂಥದ್ದು ನಮ್ಮ ಒಂದು ಇದು. ಯಾಕೆಂದರೆ ಆಗ ದೇವಸ್ಥಾನದ ಸಮೀಪ ಕಾಶಿಕಟ್ಟೆ ಸಮೀಪ ಅದಕ್ಕೆ ಮಂಜೂರಾತಿಯಾಗಿ ಅಲ್ಲಿ ಕಟ್ಟಡಕ್ಕೆ ಶಿಲಾನ್ಯಾಸ ಕೂಡ ಗುದ್ದಲಿ ಪೂಜೆ ಕೂಡ ಮಾಡಿದರು. ಆದರೆ ಗುದ್ದಲಿ ಪೂಜೆಯಾಗಿ 24 ಗಂಟೆಯ ತುರ್ತು ಚಿಕಿತ್ಸಾ ಘಟಕ ಒಂದು ಆಸ್ಪತ್ರೆ ನಮ್ಮಲ್ಲಿ ಆಗ್ತದೆ ಅಂತ ಹೇಳುವಂಥ ನಾವೊಂದು ಖುಷಿಯಲ್ಲಿದ್ದ ಸಂದರ್ಭದಲ್ಲಿ ಇವರು ಯಾವ ಕಾರಣ ಅಂತೇಳಿ ಗೊತ್ತಿಲ್ಲದೆ MLA ಸಾಹೇಬರು ಅದನ್ನು ಅಲ್ಲಿಗೆ ಸ್ಥಗಿತ ಮಾಡಿದರು. ಸ್ಥಗಿತ ಮಾಡಿ ಏನು ಮಾಡಿದರು, ಆ ಸ್ಥಳವನ್ನು ಹಳೆಯ ಸರ್ಕಾರಿ ಆಸ್ಪತ್ರೆ ಇದ್ದಂಥ ಸ್ಥಳಕ್ಕೆ ಯಾವುದು ಈ ಪರ್ವತಮುಖಿಗೆ ಅದನ್ನು ಶಿಫ್ಟ್ ಮಾಡಿದರು. ಅಲ್ಲಿ ಕಟ್ಟಡದಾಗಿದೆ, ಸಾಮಗ್ರಿಗಳು ಬಂದಿದೆ, ಎಲ್ಲ ಸಹ ಬಂದಿದೆ. ಆದರೆ ವೈದ್ಯಾಧಿಕಾರಿಗಳು ಮಾತ್ರ 24 ಗಂಟೆ ನಮಗಿಲ್ಲಿ ಇಲ್ಲ. ಸಂಜೆ 5 ಗಂಟೆ ಆಗಬೇಕಾದ್ರೆ ನಮ್ಮ ಆಸ್ಪತ್ರೆ ಗೇಟ್ ಬಂದಾಗಿರ್ತದೆ. ಇದು ಸುಬ್ರಹ್ಮಣ್ಯ ಒಂದು ತೀರ್ಥಕ್ಷೇತ್ರ ಆಗಿರುವ ಕಾರಣ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇಲ್ಲಿ ಬಂದಾಗ ಯಾರಿಗೂ ಕೂಡ ಒಂದು ಸರಿಯಾದ ಒಂದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ತುರ್ತು ಚಿಕಿತ್ಸೆಗೆ ಬೇಕಾದರೆ ಯಾವುದೇ ರೀತಿಯಾದಂಥ ಇಲ್ಲಿ ವ್ಯವಸ್ಥೆಗಳಿಲ್ಲ. ಇಲ್ಲಿ ಪ್ರೈವೇಟಲ್ಲಿ ಕೂಡ ಒಂದು ಸರಿಯಾದ ವೈದ್ಯಕೀಯ ವ್ಯವಸ್ಥೆಗಳಿಲ್ಲ. ಏನೇ ಆಗಬೇಕು ಅಂತ ಹೇಳಿದರೂ ಕೂಡ ಸುಳ್ಯ, ಪುತ್ತೂರು, ಕಡಬ ಇಲ್ಲಿಗೆ ಹೋಗಬೇಕಾಗ್ತದೆ. ಅನೇಕ ಜನ ಇಲ್ಲಿ ಬಂದ ಭಕ್ತಾದಿಗಳಿಗೆ ಇದೇ ಕಾರಣದಿಂದಾಗಿ ಇಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲದೆ ಕಾರಣ ಅನೇಕ ಭಕ್ತಾದಿಗಳು ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ಪ್ರಾಣ ಹೋಗಿದೆ. ಯಾಕೆಂದರೆ ಒಂದು ಟ್ರೀಟ್ಮೆಂಟ್ ಸರಿಯಾದ ವ್ಯವಸ್ಥೆಗಳಿಲ್ಲದೆ ಇರೋ ಕಾರಣ. ಹೀಗಿದ್ದಾಗ ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸುಬ್ರಹ್ಮಣ್ಯದಲ್ಲಿ ಈಗ ಒಂದು ಆಸ್ಪತ್ರೆ ನಡೀತಾ ಇದೆ. ಬೆಳಗಿನ ಸಂಜೆ ತನಕ ಒಂದು ಡಾಕ್ಟ್ರು ಬಂದಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಅವರು 24 hours ಇಲ್ಲ, ಅವರ ಬೆಳಗಿಂದ ಸಂಜೆ 5 ಗಂಟೆ ತನಕ ಇರುವಂಥ ಮಾಡ್ತಾಯಿದ್ರು. ಒಂದು ಒಳ್ಳೆಯ ಹೆಸರು ಇತ್ತು, ಒಳ್ಳೆಯ ಕೆಲಸ ಮಾಡ್ತಾಯಿದ್ರು. ಅನೇಕರು ಒಂದು ಅವರ ಬಗ್ಗೆ ಪ್ರಶಂಸೆಯನ್ನು ಹೇಳ್ತಾಯಿದ್ರು. ಒಳ್ಳೆಯ ಹೆಸರಿತ್ತು ಅವರಿಗೆ. ಬಟ್ ಅಂಥ ಇದರಲ್ಲಿ ಮೊನ್ನೆ ನಮ್ಮ MLA ಮೇಡಮ್ ಅವರು ಇಲ್ಲಿ ಭಾಗೀರಥಿ ಮುರಳಿ ಮೇಡಮ್ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿದ್ದು ತುಂಬ ಒಳ್ಳೆಯ ವಿಷಯವೇ. ಆಗಾಗ ಮಾಡ್ತಾಯಿದ್ರೆ ಸರ್ಕಾರಿ ಕಚೇರಿಗಳು ಇದಕ್ಕೆಲ್ಲ ಬಂದರೆ ಒಳ್ಳೆಯ ವಿಷಯವೇ. ಆದರೆ ಬಂದವರು ಏನು ಮಾಡಿದ್ದಾರೆ, ಇಲ್ಲಿ ಇಷ್ಟು ಒಳ್ಳೆಯ ಕರ್ತವ್ಯ ನಿರ್ವಹಿಸ್ತಿದ್ದಂಥ ವೈದ್ಯಾಧಿಕಾರಿಗಳಿಗೆ ಒಂದು ಮಹಿಳೆ ಅಂತ ಸಹ ನೋಡದೆ ಸಾರ್ವಜನಿಕವಾಗಿ ಅಲ್ಲಿದ್ದ ಸುತ್ತಮುತ್ತಲಿದ್ದ ಪೇಷಂಟ್ಗಳ ಎದುರು ಬಾಯಿಗೆ ಬಂದಾಗೆ ಬೈದಿದ್ದಾರೆ. ಅವರ ಕರ್ತವ್ಯದ ಬಗ್ಗೆ ಭಾರಿ ಕೆಟ್ಟದಾಗಿ ಮಾತಾಡಿದ್ದಾರೆ.
ಅವರಿಗೆ ತುಂಬ ನಿಂದನೆ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ. ಅವರು ನೋವು ಉಂಟಾಗಿ ಅಲ್ಲಿ ಆಸ್ಪತ್ರೆಯಲ್ಲಿ ಕಣ್ಣೀರಿಟ್ಟಿದ್ದಾರೆ ಅಂತ ಹೇಳುವಂಥ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿದೆ. ಮತ್ತು ಅದಲ್ಲದೆ ಅನೇಕ ವಿಡಿಯೋಗಳಲ್ಲಿ ಕೂಡ ಹರಿದಾಡ್ತಿರುವ ವಿಡಿಯೋಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಮೇಡಮ್ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ, ವಾಟ್ಸಪ್ಗಳಲ್ಲಿ ನಾವು ಇದನ್ನು ವಿಡಿಯೋಗಳನ್ನು ನೋಡಿದ್ದೇವೆ. ಯಾಕೆಂದರೆ ಒಂದು ಮಹಿಳೆಯಾಗಿ ಮೇಡಮ್ ಭಾಗೀರಥಿ ಮೇಡಮ್ ಅವರು ಹಾಗೆ ಇನ್ನೊಬ್ಬರು ವೈದ್ಯಾಧಿಕಾರಿ ಇನ್ನೊಂದು ಮಹಿಳೆಗೆ ಆ ರೀತಿಯಾಗಿ ಬೈಯುವಂಥದ್ದು ಏನು ಇರಲಿಲ್ಲ. ಅದು ಸಹ ಆಸ್ಪತ್ರೆ ಆವರಣದಲ್ಲಿ ಬಂದಂಥ ರೋಗಿಗಳ ಎದುರು, ಅವರ ಸ್ಟಾಫ್ಗಳ ಎದುರು ಹಾಗೆ ಮಾತಾಡಬಾರ್ದು ಅವರು. ಯಾಕೆಂದರೆ ಮೇಡಮ್ ಅವರಿಗೆ ಅವ್ರದ್ದು ವೈದ್ಯಾಧಿಕಾರಿಗಳು ಅವರಿಗೆ ಅದೊಂದು ಘನತೆ ಇರ್ತದೆ, ಅವ್ರದ್ದೇ ಆದ ಒಂದು ಇದಿರ್ತದೆ, ಸ್ಟ್ಯಾಂಡರ್ಡ್ ಇರ್ತದೆ. ಅದನ್ನೆಲ್ಲ ಬಿಟ್ಟು ಎಲ್ಲರ ಎದುರು ಹಾಗೆ ನಿಮ್ಮ ಮುಖ ನೋಡಿ ಯಾರಾದರೂ ಬರ್ತಾರಾ ಹೀಗೆ ಅಂತೆಲ್ಲ ಮಾತಾಡಿದ್ದಾರೆ. ಅದು ತುಂಬ ಖಂಡನೀಯ. ಈ ಮೇಡಮ್ನ ಇದರಿಂದಾಗಿ ನಮ್ಮಲ್ಲಿ 24 ಗಂಟೆ ಆಸ್ಪತ್ರೆ ಬಿಡಿ, ಒಂದು ಬೆಳಗಿನ ಸಂಜೆ ತನಕ ಆಸ್ಪತ್ರೆ ಇತ್ತು, ಆಸ್ಪತ್ರೆ ವೈದ್ಯಾಧಿಕಾರಿಗಳಿದ್ದರು. ಈ ಮೇಡಮ್ ಅವರು ಹೀಗೆ ಮಾಡಿ ಆದಮೇಲೆ 3 ದಿವಸ 4 ದಿವಸ ಆಯಿತು, ಇಲ್ಲಿಗೆ ಇನ್ನೂ ಕೂಡ ಯಾರು ವೈದ್ಯಾಧಿಕಾರಿಗಳಿಲ್ಲ. ಈಗಲೇ ನೀವು ನೋಡ್ತಿದ್ದೀರಿ, ಪೇಷಂಟ್ಗಳು ಬರ್ತಾರೆ, ವೈದ್ಯಾಧಿಕಾರಿಗಳಿಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಇಂಥ ತಪ್ಪುಗಳು ಯಾವತ್ತೂ ಆಗಬಾರ್ದು. ಯಾವುದು ಸರ್ಕಾರಿ ನಮ್ಮ ಆಸ್ಪತ್ರೆಗೆ ಬಂದವರಿಗೆ ನಾವು ಸಪೋರ್ಟ್ ಮಾಡಿ ಅವರನ್ನು ಅವರಿಗೆ ಪ್ರೋತ್ಸಾಹ ನೀಡಬೇಕಾದಂಥ ನಮ್ಮ MLA ಸಾಹೇಬರು ಮೇಡಮ್ ಯಾಕೆ ಹೀಗೆ ರೀತಿ ಮಾಡಿ ಅವರನ್ನು ನಿಂದಿಸಿದ್ರು ಅಂತೇಳಿ ನಮಗೆ ಅರ್ಥ ಆಗ್ತಾಯಿಲ್ಲ. ಅದು ಏನು ಪರ್ಸನಲ್ ದ್ವೇಷ ಇತ್ತಾ, ಯಾವ ಕಾರಣಕ್ಕೋಸ್ಕರ ಅವ್ರು ಹೀಗೆ ಮಾಡಿದ್ದಾರೆ ಅಂತೇಳಿ ನಮಗೆ ಅರ್ಥ ಆಗ್ತಾಯಿಲ್ಲ. ಆತ್ಮೀಯರೇ, ಈಗ ತಾನೇ ಹೇಳಿದಂಥ ಇವರೆಲ್ಲ ವಿಷಯ ಹೇಳಿರ್ತಾರೆ. ಹಾಗೆ ಮೊನ್ನೆ ತಾನೇ MLA ಸಾಹೇಬರು ಮೇಡಮ್ ಅವರು ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದರು ಅಂತ ಗೊತ್ತಾಗ್ತದೆ. ಅಂದರೆ ಜಾಲತಾಣ ವಾಟ್ಸಪ್ ಗ್ರೂಪಲ್ಲೆಲ್ಲ ಬರ್ತಾ ಉಂಟು. ನಾವಂತ ಗೊತ್ತಾಗಿಲ್ಲ, ನಮಗೆ ಖುದ್ದಾಗಿ ಗೊತ್ತಿಲ್ಲ. ಬಂದದ್ದು ಭಾರಿ ಅವರು ಒಳ್ಳೆಯ ಕಾರ್ಯ ಸ್ವಾಗತಾರ್ಹ. ಹಾಗೆ ಅಂತೇಳಿ ಇಲ್ಲಿ ಬಂದು ಏನೋ ನಮ್ಮ ವೈದ್ಯಾಧಿಕಾರಿಗಳಿಗೆ ಕಿರಿಕಿರಿ ಮಾಡಿದ್ದಾರೆ ಅಂತೇಳಿ ನಾವು ಖುದ್ದಾಗಿ ನೋಡಿದ್ರು ಎಲ್ಲ ವಾಟ್ಸಪ್ಪು ಅಥವಾ ಜಾಲತಾಣದಲ್ಲಿ ಹರಡ್ತಾ ಇದೆ. ಏನಿದ್ರೂ ಅವರು ಹೇಳುವ ಕರ್ತವ್ಯ ಇದೆ, MLA ಮೇಡಮ್ ಅವರಿಗೆ, ಅಧಿಕಾರಿ ವರ್ಗದವರನ್ನು ಹೇಳುವ ಕರ್ತವ್ಯ ಇದೆ. ಆದರೆ ಅವರು ಒಬ್ಬರು ಒಳಗೆ ಹೋಗಿ ಡಾಕ್ಟ್ರ ಚೇಂಬರಲ್ಲಿ ಕೂತು ಹೇಳಬೇಕಿತ್ತು. ನಿಜವಾಗಿ ಅವರು ಮೇಡಮ್ಗೆ ಮಾತ್ರ, ಯಾರಿಗೂ ಗೊತ್ತಾಗೋದಿಲ್ಲ ಹೊರಗಡೆ. ಈ ಹೊರಗಡೆ ಪಬ್ಲಿಕ್ಕಲ್ಲಿ ಹೇಳಿ ಆ ಡಾಕ್ಟ್ರು ಪಾಪ ಭಾರಿ ನಿಂದನೆಗೆ ಒಳಗಾಗಿದ್ದಾರೆ. ಇನ್ನು ಹಾಸ್ಪಿಟ್ಲಿಗೆ ಬರೋದಿಲ್ಲ ಅಂತ ಹೇಳೋ ಒಂದು ಸುದ್ದಿ ಕೂಡ ನಮಗೆ ಕೇಳಿ ಬರ್ತಾಯಿದೆ. ಆದರೆ ಆ ರೀತಿ ಆಗೋದು ಬೇಡ. ಅವರಿಗೆ ಪಾಪ MLA ಮೇಡಮ್ ಅವರೇ ಇನ್ನು ಬುದ್ಧಿವಾದ ಹೇಳಿ ಅವರನ್ನು ವಾಪಸ್ ಭರಿಸುವ ಹಾಗೆ ಮಾಡಲಿ. ಆದರೆ ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಇಲ್ಲಿ ಬರ್ತಾರೆ. ಏನೋ ಸಣ್ಣ ಪೆಟ್ಟಾದರೂ ದೊಡ್ಡ ಪೆಟ್ಟಾದರೂ ಇಲ್ಲಿ ಡಾಕ್ಟ್ರ್ ಇಲ್ಲ. ನಾವು ಇಲ್ಲಿ ಅವತ್ತಿನಿಂದ ಹೋರಾಟ ಮಾಡಿದ್ರು, ಡಾಕ್ಟ್ರ್ ಬೇಕು, 24/7 ಡಾಕ್ಟ್ರ್ ಬೇಕು ಅಂತ ಹೋರಾಟ ಮಾಡಿ ಇದ್ದ ಡಾಕ್ಟ್ರನ್ನು MLA ಸಾಹೇಬರು ಓಡಿಸಿದ್ರು ಅಂತ ಹೇಳುವ ಒಂದು ಪರಿಸ್ಥಿತಿ ಸುಬ್ರಹ್ಮಣ್ಯದಲ್ಲ ಹರಡ್ತಿದೆ. ಆ ರೀತಿ ಆಗಬಾರ್ದು. ಅವರು ಒಂದು ಹೆಂಗಸು, ಒಂದು ಹೆಣ್ಣು, ಇವರು ಒಂದು ಹೆಣ್ಣು. ಅದು ಸಹ ಪಾಪ ಒಂದು ಸಣ್ಣ ಹುಡುಗಿ ಇವರು ಡಾಕ್ಟ್ರು. ಅವರ ಊರಿನ ಪಕ್ಕದವರಂತಲೂ ಕಂಡು ಬರ್ತದೆ. ಈ ರೀತಿ ಒಂದು ಹೆಣ್ಣು ಮಗಳೇ ಈ ರೀತಿ ನಿಂದನೆ ಮಾಡಿ ಅವರನ್ನು ಓಡಿಸುವಂಥದ್ದು ತಪ್ಪು ಅಂತ ಕಾಣ್ತದೆ. ಇದು ನಾವು ಹೇಳೋ ಮಾತಲ್ಲ, ಇಡೀ ಸುಬ್ರಹ್ಮಣ್ಯ ಜನತೆ ಹೇಳ್ತಾ ಇದೆ. ಒಬ್ಬರಿಂದಾಗಿ MLA ಸಾಹೇಬರು ಅವರು ನಿಜವಾಗಿ ಅವರು ಹೇಳಬೇಕಿದ್ರೆ ಒಳಗೆ ಹೋಗಿ ಹೀಗೆ ಮಾಡಬಾರ್ದು ತಮ್ಮ, ಇಲ್ಲಿ ಡಾಕ್ಟ್ರುಗಳು ನಿಜವಾಗಿ ಸುಳ್ಯ ನಮ್ಮ ಕ್ಷೇತ್ರದಲ್ಲಿ ಒಂದು ಡಾಕ್ಟ್ರು ಕೂಡ ಪರ್ಮನೆಂಟ್ ಅವರು ಇಲ್ಲ ಅಂತ ಕಾಣ್ತದೆ. DHO ಕೂಡ ಕಾಣಿರಿಂದ DHO ಹೋಗ್ತಾ ಇದ್ದಾರೆ ಸುಳ್ಯಕ್ಕೆ. ಒಬ್ಬರು ಗುತ್ತಿಗಾರ ಇಲ್ಲ, ಪಂಜೆ ಇಲ್ಲ, ಸುಬ್ರಹ್ಮಣ್ಯ ಎಲ್ಲ ಇದೇ ರೀತಿ ಹಾಸ್ಪಿಟ್ಲ್ ಖಾಲಿ ಇದೆ, ಡಾಕ್ಟ್ರುಗಳಿಲ್ಲದೆ. ಇವ್ರು ಬರೋದೇ ಪುಣ್ಯ ಅಂತ ನಾವು ತಿಳ್ಕೊಳ್ಬೇಕು. ಬಂದವರಿಗೆ ನಾವು ಊರಿನವರು ಸಪೋರ್ಟ್ ಮಾಡಿ ಅವರನ್ನು ನಿಲ್ಲಿಸುವಂಥ ಯೋಗ ಬರಬೇಕು ನಮಗೆ. ಅದನ್ನು ಓಡಿಸುವಂಥ ಯೋಗ ಬರೋದು ಬೇಡ. ಇನ್ನಾದ ಮೇಲೆ ಮೇಡಮ್ ಅವರು ಅವರಿಗೆ ಒಂದು ಸಮಾಧಾನ ಮಾಡಿ ಇಲ್ಲಿ ಬರುವಾಗೆ ಮಾಡಲಿ ಅಂತ ನಾವು ನಿಮ್ಮ ಮೂಲಕ ಕೇಳಿಕೊಳ್ಳೋದು ಸರ್. ಹಾಗೆ ಡಾಕ್ಟ್ರು ನಮ್ಮವರು, ನಮ್ಮ ಊರಿನವರು, ನಮ್ಮ ಸ್ಥಳೀಯರು, ಅದನ್ನು ಉಳಿಸಿಕೊಳ್ಳೋದು ನಮ್ಮ ಕರ್ತವ್ಯ. ಆ ಕರ್ತವ್ಯವನ್ನು ನಾವು ಹಾಳು ಮಾಡದೆ, ಅವ್ರು ಡಾಕ್ಟ್ರ್ ತಪ್ಪು ಮಾಡಿದರೆ ಅವರು ಬೈಯುವ ಕರ್ತವ್ಯ ಕರೆಕ್ಟ್ MLA ಸಾಹೇಬರು ಬೈಬೇಕಿತ್ತು. ಆದರೆ ಸ್ಥಳೀಯರಲ್ಲಿ ಕೇಳಿಕೊಂಡು ಅವ್ರು ಏನು ಮಾಡ್ತಿದ್ದಾರೆ, ಇಲ್ಲಿ ಹೇಗೆ ಇದೆ ಅಂತೇಳಿ ಪರಿಶೀಲನೆ ಮಾಡಬೇಕಿತ್ತು. ಪರಿಶೀಲನೆ ಮಾಡದೆ ಏಕಾಏಕಿ ಬಂದು ಈ ರೀತಿ ನಿಂದನೆ ಮಾಡೋದು ತಪ್ಪು ಅಂತ ಕಾಣಿಸ್ತದೆ. ನಾವಾಗಿ ಕಣ್ಣಲ್ಲಿ ಇದ್ದರೂ ಜಾಲತಾಣದಲ್ಲಿ ನೋಡುವಾಗ ಭಾರಿ ಬೇಸರದ ವಿಷಯ ಅಂತ ಕಾಣ್ತದೆ. ಸಹಕಾರ ಖಂಡಿತ ಇದೆ ಅವರಿಗೆ. ಡಾಕ್ಟ್ರಿಗೆ ನಮ್ಮ ಸಹಕಾರ, ಎಲ್ಲ ಊರಿನವರ ಸಹಕಾರ ಖಂಡಿತ ಇದೆ. ಅವರು ವಾಪಸ್ ಬರಬೇಕು. ನಮ್ಮಿಂದ ಏನು ಸಹಕಾರ ಬೇಕು ಆ ಸಹಕಾರವನ್ನು ಮಾಡ್ತೇವೆ. ವಾಪಸ್ ನಮ್ಮ ಮುಂದಿನಾಗಿ ಅವರು ಕಾರ್ಯನಿರ್ವಹಿಸಬೇಕು ಅಂತ ನಾವು ಕೇಳಿಕೊಳ್ತೇವೆ. ಆತ್ಮೀಯರೇ, ಈಗಾಗಲೇ ಹಿರಿಯರಿದ್ದಾರೆ, ಇವರು ಬಹಳಷ್ಟು ವಿಚಾರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಬಹುಶಃ MLA ಸಾಹೇಬರು ನಮ್ಮ ಒಂದು ಕ್ಷೇತ್ರದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಅಂತ ಈ ಮೂಲಕ ನೀವು ತಿಳಿಬೋದು. ನಿಮಗೆ ಖಂಡಿತವಾಗಿಯೂ ನಾನು ಈ ಒಂದು ಪ್ರಶ್ನೆ ಎತ್ತಬೇಕು ಅಂತ
ಈ ಮೂಲಕ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾನೊಬ್ಬ ಕಿರಿಯನಾಗಿರ್ಬೋದು, ನಾನು ಇದುವರೆಗೂ ಯಾವ ಒಂದು ವೇದಿಕೆಯಲ್ಲೂ ನಾನು ಈ ಥರದ ವಿಚಾರವನ್ನು ಹಂಚಿಕೊಂಡಿಲ್ಲ. ಈ ವಿಚಾರದಲ್ಲಂತೂ ಬಹಳ ನೊಂದಿದ್ದೇನೆ ನಾನು. ಯಾಕೆ ಅಂತಂದರೆ ಬಹಳಷ್ಟು ವರ್ಷಗಳಿಂದ ನಾವು ನೊಂದಿದ್ದೇವೆ. ಈ ಒಂದು 24/7 ಆಸ್ಪತ್ರೆ ಬೇಕು ಅಂತ ಬೇಡಿಕೆ ಇಟ್ಕೊಳ್ತಾ ಇದ್ವಿ. ಆದರೆ ಅದು ಇಲ್ಲ. ನಮಗೆ ವೈದ್ಯಾಧಿಕಾರಿಗಳು ಕೂಡ ಬರೀ 3 ದಿನಕ್ಕೊಬ್ಬರು ಅಂತೇಳಿ ಇನ್ಚಾರ್ಜ್ ಅಂತ ಬರ್ತಾಯಿದ್ರು ಹಿಂದೆ. ಅದು ಬಿಡಿ, ಹಿಂದೆದು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ಆದರೂ ಬೇಸತ್ತ ಕೂಡಲೇ ಇತ್ತೀಚೆಗಷ್ಟೇ ನಮಗೆ ಒಬ್ಬರು ಹೊರಗುತ್ತಿಗೆ ಡಾಕ್ಟ್ರಾಗಿ ನಮಗೆ ಒಬ್ಬರು ಬಂದಿದ್ದರು. ಅವರು ಪ್ರತಿದಿನವೂ ಕೂಡ ಇಲ್ಲಿ ಬರ್ತಾಯಿದ್ರು. ಯಾಕಂತಂದರೆ ನಾನು ಕೂಡ ಒಂದು ಸಣ್ಣ ರೀತಿಯಲ್ಲಿ ಒಂದು ಅಳಿಲು ಸೇವೆ ರೀತಿಯಲ್ಲಿ ಆ್ಯಂಬುಲೆನ್ಸ್ ಈ ಥರ ಏನಾದರೂ ಒಂದು ರೋಗಿಯ ಜೊತೆ ನಾನು ಬರ್ತಾಯಿದ್ದೆ. ಆ ಸಂದರ್ಭದಲ್ಲಿ ಅವರು ಎಷ್ಟು ಸೌಮ್ಯತವಾಗಿ ಮಾತಾಡ್ತಿದ್ರು ಅಂದರೆ ನನಗೆ ಅವರ ಮೇಲೆ ಒಮ್ಮೆ ಮೇಡಮ್ ಇಂಥ ಅಥವಾ ನನ್ನ ಅಕ್ಕನ ಯಾವ ರೀತಿ ಒಂದು ಭಾವನೆ ಬಂದಿತ್ತು. ಆ ವೈದ್ಯಾಧಿಕಾರಿಗೆ ಏಕಾಏಕಿ ಬಂದು ಈ ಮೇಡಮ್ ಈ ಥರ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ, ನೀವು ಬೇಕಾದರೆ ನಾನು ಆ ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಗಮನಿಸಿದೆ, ಬಹಳಷ್ಟು ನೋವಾಯ್ತದೆ, ನಮಗೆ ನೋವಾಗ್ತದೆ. ಬಹುಶಃ ನೀವು ನೋಡಿರ್ಬೋದು ಅಂದ್ಕೊತೀನಿ, ಎಲ್ಲ ಸಾರ್ವಜನಿಕರು ನೋಡಿರ್ತಾರೆ. ನೀವು ಕೂಡ ಒಂದು ಹೆಣ್ಮಗಳಾಗಿ ಈ ಥರ ಆ ಹೆಣ್ಮಗಳಿಗೆ ಆ ಥರದ ಮಾತು ಹೇಳೋದು ಸರಿಯಾ ಅಂತ ನೀವು ಒಮ್ಮೆ ತಿಳ್ಕೊಳ್ಬೇಕು. ಆಮೇಲೆ ನೀವು ಆಸ್ಪತ್ರೆ ಬಗ್ಗೆ ನೀವು ಇಷ್ಟು ಮಾತಾಡಿದ್ದೀರಿ ಮೇಡಮ್, ಆದರೆ ಒಂದು ಕ್ಷಣ ತುರ್ತು ಚಿಕಿತ್ಸೆಗೆ ಬೇಕಾಗಿರೋದು ಆ್ಯಂಬುಲೆನ್ಸ್ ಸರ್ವಿಸ್ ಇದೆ ಇಲ್ಲಿ. ಆ ಆ್ಯಂಬುಲೆನ್ಸ್ ಸರ್ವಿಸು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತ ನೀವು ಕೇಳಿದ್ದೀರಾ? 108 ಅನ್ನೋದು ಒಂದು ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಂದು ಜಿಲ್ಲೆಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಆ ಒಂದು ಇದು ಕರೆಕ್ಟಾಗಿ ನೋಡಿಕೊಂಡೇ ಕೊಟ್ಟಿರ್ತಾರೆ. ಅದರಲ್ಲೂ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಷ್ಟು ಜನ ಸೇರಿರ್ತಾರೆ ಅಂತಲೂ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ 24 ಗಂಟೆ ಸರ್ವಿಸ್ ಕೊಡಬೇಕಾಗಿದ್ದ 108 ಎಷ್ಟು ಸರ್ವಿಸ್ ಕೊಡ್ತಾ ಇದೆ ಅಂತ ಗೊತ್ತಿದೆಯಾ ಮೇಡಮ್ ನಿಮಗೆ? ಭಾಳಷ್ಟು ನೋವಾಗ್ತಾ ಇದೆ. ಅದೇ ರೀತಿಯಲ್ಲಿ ಒಂದು ದಿನ ಒಂದು ಆಕ್ಸಿಡೆಂಟ್ ಆಯಿತು, ಇಲ್ಲ ಹಾರ್ಟ್ ಅಟ್ಯಾಕ್ ಆಯಿತು, ಬಂದಿರೋಂತಕ್ಕಂಥ ಎಷ್ಟು ಪೇಷಂಟ್ಗಳೇ ಎಷ್ಟು ನಮ್ಮ ನೋವು ನಿವಾರಣೆ ಮಾಡಿ ಅಂತ ಬೇಡ್ಕೊಳ್ಳೋದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ. ನಮ್ಮ ಊರಲ್ಲೇ ಇದ್ದಾರೆ. ನಮ್ಮ ಹತ್ತಿರದ ನಮ್ಮ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಐನೇಕಿ ಇದು ಭಾಳ ಹಳ್ಳಿ ಇದೆ. ಅದೇ ರೀತಿ ಏನೇಕಲ್ಲು, ಇಲ್ಲಿಗೆಲ್ಲದಕ್ಕೂ ಕುಕ್ಕೆ ಸುಬ್ರಹ್ಮಣ್ಯದಿಂದಲೇ ಆ್ಯಂಬುಲೆನ್ಸ್ ಹೋಗಬೇಕಾಗಿದೆ 108. ಅದರದ್ದು ಸಮಸ್ಯೆ ಏನು ಅಂತ ನೀವು ನೋಡಿದ್ದೀರಾ ಮೇಡಮ್? ಭಾಳಷ್ಟು ಬೇಜಾರಾಗ್ತಾಯಿದೆ. ಹಾಗೆ ಮತ್ತೊಂದು ವಿನಂತಿ ಕೂಡ ನಾನು MLA ಮೇಡಮ್ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆಸ್ಪತ್ರೆ ಬಂದಿದ್ದೀರಿ, ಭೇಟಿ ನೀಡಿದ್ರಿ, ಖುಷಿ ವಿಚಾರನೇ. ಅದೇ ರೀತಿ ಒಮ್ಮೆ ಮೋರ್ಚರಿ ಹತ್ರ ಒಂದು ಭೇಟಿ ನೀಡಿ ಮೇಡಮ್. ಮೋರ್ಚರಿ ಹೇಗಿದೆ, ವ್ಯವಸ್ಥೆ ಹೇಗಿದೆ, ಅಲ್ಲಿ ಅದನ್ನು ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ವ್ಯವಸ್ಥೆ ಇದೆಯಾ, ಕೋಲ್ಡ್ ಸ್ಟೋರೇಜ್ ಇದೆಯಾ? ಇದೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಸಿದ್ಧ ನದಿ ಕುಮಾರಧಾರ ಅಂತ. ಆ ನದಿಯಲ್ಲಿ ಎಷ್ಟು ಹೆಣಗಳು ಹೋಗಿದೆ, ವರ್ಷಕ್ಕೆ ಎಷ್ಟು ಹೆಣಗಳು ಸಿಗುತ್ತೆ ಅಂತ ಗೊತ್ತಾ ಮೇಡಮ್? ಆ ಹೆಣಗಳನ್ನು ಎಲ್ಲಿ ತಗೊಂಡು ಹೋಗಬೇಕು? ಇಲ್ಲೇ ಮೋರ್ಚರಿಗೆ ತರಬೇಕು. ತಂದರೆ ಇಲ್ಲಿ ಪೋಸ್ಟ್ಮಾರ್ಟಮ್ ಮಾಡಲಿಕ್ಕೆ ಜನ ಇಲ್ಲ. ಹಾಗೆ ಇಲ್ಲಿ ಏನೇ ಮಾಡಬೇಕು, ಇಲ್ಲಿಂದ ಕಡಬಕ್ಕೆ ಕರ್ಕೊಂಡು ಹೋಗಬೇಕಾಗುತ್ತೆ. ಇಲ್ಲಿ ಅಂತೂ ನಮಗೆ ಯಾವುದೇ ರೀತಿಯ ಕೋಲ್ಡ್ ಸ್ಟೋರೇಜ್ ಆಗಲಿ ಅದು ವ್ಯವಸ್ಥೆ ಆಗಲಿ ಬಂದು ಕೇಳಿದರೆ ಇಲ್ಲಿ ಯಾವುದೇ ಸಮರ್ಪಕವಾದ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಯಲ್ಲಿ ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇಲ್ಲಿಂದ ನೇರವಾಗಿ ಕಡಬಕ್ಕೆ ತೊಗೊಂಡೋಗಿ ಅಂತ. ಕಡಬಕ್ಕೆ ತೊಗೊಂಡೋದ್ರೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿಂದ ಕಡಬಕ್ಕೆ ಹೋಗಿ ಅಲ್ಲಿ ಆ ವ್ಯವಸ್ಥೆ ಎಲ್ಲ ಆಗಬೇಕಾದ್ರೆ ಕುಕ್ಕೆ ಸುಬ್ರಹ್ಮಣ್ಯದ ಸ್ಟೇಷನಿಂದ ಇನ್ಚಾರ್ಜ್ ಯಾರಾದರೂ ಹೋಗಬೇಕು. ಅಲ್ಲಿ ಹೋಗಿ ಅವರು ಬರೋ ತನಕ ಕಾಯಬೇಕು. ಅದಾದಮೇಲೆ ಅಲ್ಲಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲ ಕೊಟ್ಟ ಮೇಲೆ ಆ ಬಾಡಿಯನ್ನು ಇನ್ನೊಂದು ಕಡೆ ತೊಗೊಂಡೋಗಿದ್ರೆ ಅವರಿಗೆ ಎಷ್ಟು ಅದು ದೂರದಿಂದ ಬಂದ ಭಕ್ತಾದಿಗಳ ಒಂದು ವ್ಯಥೆ ಏನಿರ್ಬೋದು ಅಂತ ಅದನ್ನು ಕೂಡ ನೀವು ಪರಿಗಣಿಸ್ಬೋದಲ್ಲ ಮೇಡಮ್? ಈಗಾಗಲೇ ನಾವು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮೌಖಿಕವಾಗಿ ಮಾಡಿಕೊಂಡಿದ್ದೇವೆ. ಬಹುಶಃ 1 ವಾರದೊಳಗೆ ನಮಗೆ ಮಾಹಿತಿ ಸಿಗ್ಬೋದು ಅಂತ ನಾವು ಭಾವಿಸಿದ್ದೇವೆ. ಎಲ್ಲಿಯಾದರೂ ನಮಗೆ ಸರಿಯಾದ ಮಾಹಿತಿ ಕೊಡದೇ ಇದ್ದರಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಸರ್ವರನ್ನು ಸೇರಿಸಿಕೊಂಡು ಮಾಡೋದು ಅಂತ ನಾವು ತೀರ್ಮಾನಿಸಿದ್ದೇವೆ. ಮತ್ತು ನಾವು ಇನ್ನೊಂದು ದೊಡ್ಡ ವಿಚಾರ ಅಂತ ಹೇಳಿದರೆ, ನಾವು 24x7 ತುರ್ತು ಚಿಕಿತ್ಸಾ ಘಟಕ ಮಂಜೂರಾಯಿತು ಇಲ್ಲಿಗೆ. ಆ ಮಂಜೂರಾದ ಘಟಕವನ್ನು ಕಿಶೋರ್ ಸೀರಾಡಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ BJP ಅವರು ಹೇಳಿಕೊಟ್ಟು ಅವರು ಅದನ್ನು ಇಲ್ಲಿ ಕ್ಲೋಸ್ ಮಾಡುವ ರೀತಿಯಲ್ಲಿ ಮಾಡಿದರು. ನಂತರ ಕೆಲವೇ ದಿವಸದಲ್ಲಿ ಅವರ ಅಣ್ಣ ಇಲ್ಲಿ ಆಕ್ಸಿಡೆಂಟ್ ಆದಾಗ ಇಲ್ಲಿ ತುರ್ತು ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಆಗದೆ ಅವರು ಮೃತಪಟ್ಟಂಥ ವ್ಯವಸ್ಥೆ ಇಲ್ಲಿ ಆಯಿತು. ವಿವೇಕಾನಂದ ಹೇಳುವಂಥ ಒಬ್ಬ ವ್ಯಕ್ತಿ ಆಟೋ ಡ್ರೈವರ್
ಇಲ್ಲಿ ತುರ್ತು ಚಿಕಿತ್ಸೆ ಸಿಗದೆ ಅವರು ಮೃತಪಟ್ಟು ಅಂತ ಒಂದು ದುಃಖಕರ ವಿಚಾರ ಇಲ್ಲಿ ಆಯಿತು. ಆಮೇಲೆ ನಾವು ಎಚ್ಚೆತ್ತುಕೊಂಡೆವು, ಇಲ್ಲಿ ಇದೊಂದು ಆಗಲೇಬೇಕು ಅಂತೇಳಿ. ಆದರೆ KDP ಮೀಟಿಂಗಲ್ಲಿ ನಾನು ಮಾತಾಡಿದೆ, ಅನೇಕ ಬಾರಿ ಗ್ರಾಮ ಸಭೆಯಲ್ಲಿ ಮಾತಾಡಿದರೆ, ಆದರೆ ನಮ್ಮ ಶಾಸಕರು ಅದರ ಬಗ್ಗೆ ಚಕಾರ ಚುಕಾರ ಅಂತ ಏನೂ ಒಂದು ಮಾತಾಡೋದಿಲ್ಲ. ಇದು ಒಂದು ಭಾಳ ಆಶ್ಚರ್ಯ ಆಗಿದೆ. ಇವರು ತಾಲೂಕು ಪಂಚಾಯತ್ನಲ್ಲಿ ಇರುವಾಗ ಭಾಳ ಬೊಬ್ಬೆ ಹೊಡ್ಕೊಂಡಿದ್ದರು, ಭಾಳ ಒಳ್ಳೆಯದರಲ್ಲಿದ್ದರು. ಈಗ ಯಾಕೆ ತಿರುಗಿ ಉಲ್ಟಾ ಹೊಡೆದ್ರು ಅಂತೇಳಿ ನಮಗೆ ಭಾಳಷ್ಟು ಸಂಶಯ ಆಗ್ತಾ ಉಂಟು. ಈಗ ದೊಡ್ಡ ಪದವಿ ಸಿಕ್ಕಿದೆ, ಒಳ್ಳೆಯದೇ ಪದವಿ ಸಿಕ್ಕಿದ್ದು, ಆದರೆ ಆ ಪದವಿ ಸಿಕ್ಕಿದ್ದಕ್ಕಿಂತ ಜಾಸ್ತಿಯಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಆಗ ಅದು ಭಾಳಷ್ಟು ಹೆಸರು ಬರಲಿಕ್ಕೆ ಕಾರಣ ಆಗ್ತದೆ. ಆದರೆ ಇವರು ಈಗ ರಿವರ್ಸ್ ಹೊಡೆಯುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಯಾಕೆಂತ ಹೇಳಿದರೆ, ಮೊನ್ನೆ ತಾನೇ ಸರ್ಕಾರಿ ಆಸ್ಪತ್ರೆಗೆ ಬಂದು ನಮ್ಮ ವೈದ್ಯಾಧಿಕಾರಿಗಳು ಸಿಬ್ಬಂದಿಗಳಿಗೆ ಸುಮಾರು ಬಾಯಿಗೆ ಬಂದಂತೆ ಅಂತ ಹೇಳ್ಬೋದು, ಆ ಥರ ಇವರು ಮಾತಾಡಿದ್ದಾರೆ. ಅದರಲ್ಲೂ ಕೂಡ ವೈದ್ಯಾಧಿಕಾರಿ ಮಹಿಳೆ, ಅವ್ರದ್ದೇ ಊರಿನ ಮಹಿಳೆ, ಮುರುಳ್ಯದವರು, ಅವರಿಗೆ ಬಹುಶಃ ನಿಮ್ಮ ಮುಖ ನೋಡಿದರೆ ಇಲ್ಲಿ ಯಾರು ಬರ್ತಾರೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನೊಂದು ಆ ಡಾಕ್ಟ್ರು ಆ ಆಸ್ಪತ್ರೆ ಆವರಣದಲ್ಲಿ ಕಣ್ಣೀರು ಹಾಕಿರುವಂಥ ಘಟನೆ ನಮಗೆ ವಿವಿಧ ಮಾಧ್ಯಮಗಳಲ್ಲಿ ನಮಗೆ ಸಿಕ್ಕಿದೆ ಈಗ. ಯಾಕೆಂದರೆ ಅದಕ್ಕಾಗಿ ನಾವು ಇವತ್ತು ಇಲ್ಲಿ ತುರ್ತಾಗಿ ಇಲ್ಲಿಗೆ ಬಂದು ನಾವು ಸೇರಿದ್ದೇವೆ, ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಯಾಕೆಂತ ಹೇಳಿದರೆ, ಭಾಗೀರಥಿ ಮುರುಳಿಯವರು ಒಳ್ಳೆಯ ಜನವೇ, ಆದರೆ ಅವರೊಬ್ಬರು ಒಬ್ಬರು ಮಹಿಳೆಯಾಗಿ ಒಬ್ಬರು ಮಹಿಳೆಯನ್ನು ವಿರೋಧಿಸುವುದು ಎಷ್ಟರ ಮಟ್ಟಿಗೆ ಸರಿ? ಮಹಿಳೆಯನ್ನು ವಿರೋಧಿಸಲಿ, ಕರ್ತವ್ಯ ನಿರ್ವಹಿಸದೇ ಇದ್ದರೆ ವಿರೋಧಿಸಲಿ, ಅದಕ್ಕೆ ನಮ್ಮ ಬೆಂಬಲ ಉಂಟು. ಆದರೆ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ಮಾಡಿ ಇಷ್ಟರವರೆಗೆ ಬಂದ ಯಾವ ಡಾಕ್ಟ್ರು ಕೂಡ 9 ಗಂಟೆಯಿಂದ 5 ಗಂಟೆಗೆ ನಿಂತ ಉದಾಹರಣೆ ಇಲ್ಲ. ಇವರು ಬಂದ ಹಾಜರಿಯತೆ ಇದ್ದಂಥ ಎಲ್ಲ ಕರ್ತವ್ಯ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಅದರಲ್ಲಿ ಕೂಡ ಮಧ್ಯಾಹ್ನ 1:30 ಗಂಟೆಗೆ ಬಂದರೂ ಅವರಿಗೆ 1:30 ಗಂಟೆ ಡ್ಯೂಟಿ ಇಲ್ಲ ಲೆಕ್ಕದಲ್ಲಿ. 1:30 ಗಂಟೆ ಬಂದ ಪೇಷೆಂಟ್ಗಳನ್ನು ಕೂಡ ಅವರು ಟ್ರೀಟ್ಮೆಂಟ್ ಮಾಡಿದ್ದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅಂಥ ಡಾಕ್ಟ್ರಿಗೆ ಈ ರೀತಿಯಾಗಿ ನಿಂದನೆ ಮಾಡಿ ಇವರು ಈ ಥರ ಮಾಡೋದು ಸರಿಯಲ್ಲ. ಯಾಕೆಂತ ಹೇಳಿದರೆ, ಇಲ್ಲಿ ನೋಡಿ, ಮೊನ್ನೆ 12 ಜನ ಡಾಕ್ಟರ್ ಸೆಲೆಕ್ಷನ್ ಆಗಿದೆ, ಸೆಲೆಕ್ಷನ್ನಿಗೆ ಬೇಕು ಅಂತ ಹೇಳಿದರು. ಆದರೆ ಬಂದದ್ದು 7 ಜನ. 7ರಲ್ಲಿ ಇಲ್ಲಿ ಒಂದು ಹಾಕಿದ್ದಾರೆ. ಇಲ್ಲಿ ನಮಗೆ ಮಂಜುನಾಥ್ ಡಾಕ್ಟ್ರು ಇನ್ಚಾರ್ಜು. ಆದರೆ ಅವರು ಎಷ್ಟು ಆಸ್ಪತ್ರೆಗೆ ಅರ್ಧ ಗಂಟೆಗೆ ಹೆಲಿಕಾಪ್ಟರ್ನಲ್ಲಿ ಹೋದರೂ ಕೂಡ 2 ರೋಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಈ ಥರದ ವ್ಯವಸ್ಥೆ ಉಂಟು. ಆದರೆ ಈಗ ಒಂದು ಡಾಕ್ಟ್ರು ಬಂದವರನ್ನು ಕೂಡ ಉಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅವರಿಗೆ ದರ್ಪು ತೋರಿಸುವುದು ಅಂತ ಹೇಳಿದರೆ ಸರಿಯಾದ ಕ್ರಮ ಅಲ್ಲ. ಮಾತುಗಾರಿಕೆ ತರಬೇತಿಯನ್ನು MLA ಅವರು ಪಡ್ಕೊಳ್ಬೇಕು ಅಂತ ನನ್ನೊಂದು ವಿನಂತಿ. ಪ್ರಚಾರಕ್ಕಾಗಿ ಕೆಲವರು ಆ ಥರ ಮಾಡ್ತಾರೆ, ಕೆಲವರಿಗೆ ಅಭ್ಯಾಸ ಉಂಟು ಪ್ರಚಾರಕ್ಕಾಗಿ ಮಾತ್ರ. ಏನು ನಿಷ್ಠುರಾಗುವ ವಿಚಾರದಲ್ಲಿ ಒಳ್ಳೆಯ ವಿಚಾರಕ್ಕೆ ನಿಷ್ಠುರಾಗಲಿಕ್ಕೆ ಯಾರೂ ತಯಾರಿಲ್ಲ. ಈಗ ಒಂದು ಮೊಬೈಲ್ ತಗೊಂಡು ಬರೋದು, ಬಾಯಿಗೆ ಬಂದಾಗೆ ಮಾತಾಡೋದು, ಹೋಗೋದು, ಒಳ್ಳೆ ಪ್ರಚಾರ ಆಗ್ತದೆ. ಅವರು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ. ಅದು ಆಗಬಾರ್ದು. ನಾವು ಹೇಳೋದು, ನಿನ್ನೆ ತಾನೇ ನಾನು ಮೊಬೈಲಲ್ಲಿ ಜಸ್ಟಿಸ್ ಒಬ್ಬರು ಯೂಟ್ಯೂಬ್ನಲ್ಲಿ ಮಾತಾಡೋದನ್ನು ನೋಡಿದೆ. ಏನಂತ ಹೇಳಿದರೆ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಪ್ರಶ್ನೆ ಮಾಡುವುದನ್ನು ಕಲಿಬೇಕು ಅಂತ. ಪ್ರಶ್ನೆ ಮಾಡಬೇಕು, ಒಳ್ಳೆಯ ಧನಾತ್ಮಕ ಪ್ರಶ್ನೆ ಇಲ್ಲ. ಇದು ಈಗ ಇವರು ಭಾಗೀರಥಿ ಮೇಡಮ್ನ ಹಾಗೆ ನಿಮ್ಮ ಮುಖ ನೋಡಿದರೆ ಇಲ್ಲಿ ಯಾರು ಪೇಷೆಂಟ್ ಬರ್ತಾರೆ ಅಂತ ಆ ಪ್ರಶ್ನೆ ಅಲ್ಲ, ಒಳ್ಳೆಯ ಪ್ರಶ್ನೆಗಳನ್ನು ಕೇಳುವಂಥದ್ದು. ಯಾಕೆ ಸರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅದನ್ನೆಲ್ಲ ಕೇಳಿದರೆ ಒಳ್ಳೆಯ ಒಂದು ವ್ಯವಸ್ಥೆ ಆಗ್ತದೆ. ಅದನ್ನು ನಾನು ಹೇಳೋದಿಷ್ಟೇ, MLA ಅವರು ವಿಧಾನಸೌಧದಲ್ಲಿ ಯಾಕೆ ಮಾತನಾಡೋದಿಲ್ಲ ನಮ್ಮ ಸುಬ್ರಹ್ಮಣ್ಯದ ಸಮಸ್ಯೆ ಬಗ್ಗೆ? ಅದನ್ನು ಮಾತಾಡೋದೇ ಇಲ್ಲ. ಈಗ ನೋಡಿ, ಇನ್ನೊಂದು, ಈಗ ಡಾಕ್ಟ್ರು ಇಲ್ಲದಿದ್ದರೆ ನಮಗೆ ನರ್ಸ್ಗಳಿರ್ತಾರೆ. ಆ ಕೇಂದ್ರದಲ್ಲಿ ಸೆಂಟರ್ ಪಾಯಿಂಟ್ನಲ್ಲಿ ಇರಬೇಕು. ಅನೇಕ ಸೆಂಟರ್ ಪಾಯಿಂಟ್ನಲ್ಲಿ ನರ್ಸ್ಗಳೇ ಇಲ್ಲ. ಈಗ ಉದಾಹರಣೆ ಐನಕ್ಕಿಯಲ್ಲಿ ಬಾಡಿ ಕಟ್ಟಡದಲ್ಲಿ ಇರುವುದು, ಆದರೆ ಅವರಿಗೆ ಬೇಕಾದ ವ್ಯವಸ್ಥೆಗಳಿಲ್ಲ. ಅದರ ಬಗ್ಗೆ ಮಾತನಾಡೋದೇ ಇಲ್ಲ. ಈ ಥರ ಬಂದು ಯಾರೋ ನಮ್ಮೊಟ್ಟಿಗೆ ಇದ್ದಾರೆ ಅಂತ ಹೇಳಿ ಅವರಿಗೆ ಮನ ಮೆಚ್ಚಿಸಲಿಕ್ಕೆ ಇವರಿಗೆ ಬೈದು ಹೋದರೆ ನಮ್ಮ ಪರಿಸ್ಥಿತಿಯನ್ನು ಕೇಳುವವರು ಯಾರು? ನಾವು ಇಷ್ಟೇ ಹೇಳೋದು, ನಮಗೆ ಇಲ್ಲಿ ಡಾಕ್ಟ್ರು ಬೇಕು. ಆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ MLA ಅವರು ಶ್ರಮಿಸಬೇಕು. ನಾವು ಅದನ್ನೇ ಹೇಳೋದು. ನಮಗೆ MLA ಟೀಕೆ ಮಾಡಿ ಏನೂ ಆಗಬೇಕಾಗಿಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಂಟು. ನಾವು ಅವರು ತಪ್ಪು ಮಾಡಿದರೆ ಅವರನ್ನು ಪ್ರಶ್ನೆ ಮಾಡೋದೇ. ನಾವು ಓಟ್ ಹಾಕಿದ್ದೇವಲ್ಲ, ಯಾರಿಗಾದರೂ ನಾವು ಭಾರತ ಪ್ರಜೆಗಳಲ್ವ, ನಮಗೆ ಕೇಳುವ ಪ್ರಶ್ನೆ ಉಂಟು. ಅವರು ತಪ್ಪು ಮಾಡಿದರೂ ನಾವು ಹಿಂದೆ ಕೂಡ ಕಾಂಗ್ರೆಸ್ನವರನ್ನೇ ಕೇಳಿದ್ದೇವೆ, ಇನ್ನು ಮುಂದೆಯೂ ಕೇಳ್ತೇವೆ. ಅದು ನಮಗೇನು ಅದರಲ್ಲಿ ಮುಜುಗರ ಅಂತ ಪ್ರಶ್ನೆ ಇಲ್ಲ. ಯಾಕೆಂದರೆ ಸಾರ್ವಜನಿಕ ಸಮಸ್ಯೆ ಆಗಬಾರ್ದು. ನಮ್ಮವರೇ ಆದರೂ ಅತ್ಯುತ್ತಮ ಆಡಳಿತವನ್ನು ನೀಡಬೇಕು. ವಿರೋಧ ಪಕ್ಷದವರದ್ದೇನು ಕೆಲಸ? ಈಗ ಭಾಗೀರಥಿ ಮೇಡಮ್ ಅವ್ರದ್ದೇನು ಕೆಲಸ? ಅವರು MLA ಆಗಿದ್ದಾರೆ, ಸಂಬಳ ಬರ್ತದೆ. ಏನು ಸಮಸ್ಯೆ ಉಂಟು ಅಂತ ಅವರಲ್ಲಿ ಹೇಳಿ ಪ್ರಯತ್ನ ಮಾಡೋದು ಅವರ ಕರ್ತವ್ಯ. ಇದು ಸುಮ್ಮನೆ ಧರ್ಮಕ್ಕೆಲ್ಲ, ಅವರಿಗೆ ಗೌರವಧನ ಅಥವಾ ವೇತನ ಅಂತ ಪಾವತಿ ಮಾಡ್ತದೆ. ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ಕೊಡ್ತದೆ. ಒಳ್ಳೆ ರೀತಿಯಲ್ಲಿ ಅದನ್ನು ಮಾಡಬೇಕು ಅಂತ ನಮ್ಮದೊಂದು ರಿಕ್ವೆಸ್ಟು. ತಪ್ಪಿದಲ್ಲಿ MLA ಅವರನ್ನು ಸೇರಿಸಿ ಒಂದು ಹೋರಾಟ ಮಾಡೋದು ನಮ್ಮ ಮುಂದಿನ ಗುರಿ. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ.